आप देख रहे हैं सेवन न्यूज। मैं आपके साथ मोहम्मद सलमान जुनैदी। ಮೊಟ್ಟ ಮೊದಲಿಗೆ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ ಮತ್ತೊಮ್ಮೆ ಸ್ವಾಗತಿಸುತ್ತಾ ಇವತ್ತು ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಂದರೆ ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ಯತ್ನಾಳ್ ಅವರು ಲಘುವಾಗಿ ಟೀಕಿಸೋದಕ್ಕಾಗಿ ಅವರಿಗೆ ಒಂದು ತಕ್ಕ ಉತ್ತರ ನೀಡಲಿಕ್ಕೆ ಈ ಪತ್ರಿಕಾಗೋಷ್ಠಿ ಕರೆದಿದ್ದಾಗಿದೆ. ನಾವು ಒಂದು 6-7 ತಿಂಗಳಿಂದ ಯತ್ನಾಳ್ ಬಗ್ಗೆ ಏನು ಹೇಳಬಾರ್ದು, ಅದೊಂದು ಹುಚ್ಚಾಟಿತ ಶಾಸಕ, ಹುಚ್ಚಾಟಿತ ಅಲ್ಲ, ಹುಚ್ಚಾಟಿತಾಗಿ ಅವ ಹುಚ್ಚಾಗ ಅದಕ್ಕೆ ಹುಚ್ಚಾಟಿತ ಶಾಸಕ ಅಂತ ಹೇಳ್ಬೇಕಾಗ್ತದೆ. ಆ ಹುಚ್ಚಾಟಿತ ಯತ್ನಾಳ್ ಬಗ್ಗೆ ಏನು ಹೇಳಬೇಕು, ಅವನಿಗೆ ಪೂರ್ತಿ ಹುಚ್ಚಾಗ್ಬಿಟ್ಟಾನ, ಅವ್ನ ಪ್ರತಿಯೊಂದು ವಿಷಯಕ್ಕೆ ನಾವು ಹೇಳ್ಕೊತ ಕೂತ್ರೆ ಅದು ಸರಿ ಅಲ್ಲ ಅಂತ ಹೇಳಿ ನಾವು ಬಿಟ್ಟಿದ್ದೀವಿ ಈಗಾಗಿ ಭಾಳ ದಿವಸದಿಂದ ಅವನ ಬಗ್ಗೆ. ಈಗ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ನಿನ್ನೆ ಮಾಧ್ಯಮದ ಮುಂದೆ ಕೆಲವು ಮಾತನಾಡಿದ್ದಕ್ಕಾಗಿ ಅವರಿಗೆ ಒಂದು ಸರಿಯಾದ ಉತ್ತರ ನೀಡಬೇಕು ತಮ್ಮ ಮುಖಾಂತರ ಅಂತ ಹೇಳಿ ನಾನು ಇವತ್ತು ಪತ್ರಿಕಾ ಮಾಧ್ಯಮ ಗೋಷ್ಠಿಯನ್ನು ಕರೆದಿದ್ದೇನೆ. ಈಗ ಅದು ಯಾಕೆ ನಾನು ಯತ್ನಾಳ್ ಬಗ್ಗೆ ಒಟ್ಟೆ ಹೇಳೋದು ಬಂದ್ ಮಾಡಿದ್ದೆ ಅಂದ್ರೆ, ಅದು ಯಾವಾಗ ಪಕ್ಷದಿಂದ ಉಚ್ಚಾಟನೆ ಅವರಿಗೆ ಮಾಡಿದ ನಂತರ ಅದು ಭಾಳ ಹುಚ್ಚಾಗ್ಬಿಟ್ರೆ, ಮೊದಲು ಸ್ವಲ್ಪ ಹುಚ್ಚಿದ್ದಾಗ ನಡೀತದ ಬಿಡೋದು ಬಿಟ್ಟಿದ್ದು. ಈಗ ಏನಾಗ್ಬಿಟ್ರೆ ಅಂದ್ರೆ, ಈಗ ನಾವೊಂದು ಹಿಂದೆ ಒಂದು ಉದಾಹರಣೆ ಹೇಳಿದ್ದೆ, ಸಾಕಿದ ನಾಯಿಗೆ ಮತ್ತು ಬೀದಿ ನಾಯಿಗೆ ಏನು ಫರಕ್ ಐತದ ಅನ್ನೋದು. ಸಾಕಿದ ನಾಯಿ ಅಂತ ಯಾಕೆ ಹೇಳಿದಂದ್ರೆ, ಒಂದು ಪಕ್ಷ ಒಳಗಿದ್ದವ, ಒಂದು ಬೆಲ್ಟ್ ಹಾಕಿದ್ರು ಅವ್ರು ಪಾರ್ಟಿಯವರು, ಯಡಿಯೂರಪ್ಪ ಅವರು ಎಲ್ಲ ಕೂಡ. ಆ ಬೆಲ್ಟ್ ಬಿಚ್ಕೊಂಡು ಒದ್ದು ಹೊರಗೆ ಹಾಕಿದ ನಂತರ ಅದು ಏನಾಗ್ಬಿಟ್ಟು ಅಂದ್ರೆ ಎಲ್ಲ ಓಣಿ ಒಳಗೆ ಹೊಯ್ಕೊ ತಿರ್ಗಾಳಕತ್ತಾರೆ. ಈಗ ಬಗಳ್ಕೊತ ಈಗ ಬಗಳುದು ಬಂದ್ ಮಾಡ್ಬೇಕಂತ ನಾವು ಸಾಕಷ್ಟು ವಿಚಾರ ಏನು ಹೇಳ್ಬೇಕು, ನಿನಗೆ ಇದು ನಾಯಿ ಬಗಳ್ತದ ಹೋಗ್ಲಿ ಬಿಡೋದು ಹೇಳಿ ಬಿಟ್ಟು ಸಹಿತ ಅದು ತಂದು ಶಾಳಿ ಬೀಳಾಕತ್ತಿಲ್ಲ. ಅದಕ್ಕೇನದ, ನಾವು ಆ ಚಾಳಿ ಬಿಡಿಸ್ಬೇಕಂತೇಳಿ ಭಾಳಷ್ಟು ಮಂದಿ ಹೇಳಿದ್ರು ಸಹಿತ ಅವ್ನಿಗೆ ಏನಾಗ್ಬಿಟ್ಟದಂದ್ರೆ, ಈ ದೊಡ್ಡ ನಾಯಕರ ಬಗ್ಗೆ BJP ಪಕ್ಷದಲ್ಲಿ ನಾಯಕರು ಯಾರು ಇರಲಿ, ಬೇರೆ ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿ, ಬೇರೆ ಬೇರೆ ಯಾವುದೇ ಪಕ್ಷದ ಜನತಾದಳದಲ್ಲಿ ಅವ ಏನು ಮಾಡ್ಬಿಡ್ತಾನಂದ್ರೆ, ದೊಡ್ಡ ನಾಯಕರಿಗೆ ಟೀಕೆ ಮಾಡಿಕೊಳ್ಳಿ, ನಾ ಭಾಳ ಹೈಲೈಟ್ ಆಗ್ತೀನಿ, ನಾ ದೊಡ್ಡ ಲೀಡರ್ ಆಗ್ತೀನಿ ತಿಳ್ಕೊಂಡ. ನಾವು ಅದೊಂದು ಚಾಳಿ ಮೊದಲಿಂದ ಅವ ಈಗ ಚಾಲು ಮಾಡಿಬಿಟ್ಟಾನ. ಈಗ ನಾ ಅವ್ನಿಗೇನು ಬೀದಿ ನಾಯಿ ಮತ್ತು ಸಾಕಿದ ನಾಯಿ ಯಾಕೆ ಹೇಳ್ತಂದ್ರೆ, ಈಗ ಅದು ಬೆಲ್ಟ್ ತೆಗೆದ ನಂತರ ಅದು ಏನಾಗ್ಬಿಟ್ಟದ, ಈಗ ಉಚ್ಚಾಟಿತ ಏನು ಪಕ್ಷದಿಂದ ಅವನಿಗೆ ಇದೇ ರೀತಿ ಹಿಂಗೆ ಮಾಡ್ಲಾಕತ್ತಾನ ಅಂತೇಳಿ ಅವನಿಗೆ ಪಕ್ಷದಿಂದ ಉಚ್ಚಾಟ ಮಾಡಿದ್ರು. ನೀವು ಹುಚ್ಚುಚ್ಚರಂಗೆ ಮಾಡಿ ಪ್ರತಿಯೊಂದು ಬಗಳ್ಕೊಳಕತ್ತಾನ, ಇದು ಬಗಳುದು ಬಿಟ್ಟದು ಕಚ್ಚು ಸ್ವಲ್ಪ ಓಣೆ ಮನೆ ಇವ ಸಾಕಿದ ಜನರಿಗೆ ಏನದ, ಇವ ಬಗಳುದು ಮತ್ತು ಎಲ್ಲಿ ನಮ್ಮ ಕಚ್ತಾನ ಇದು ಮಾಡ್ತಾನ ಅಂತೇಳಿ ಅವನಿಗೆ ಬೆಲ್ಟ್ ತಕ್ಕೊಂಡು ಹೊರಗೆ ಹಾಕಿಬಿಟ್ರು. ಅದು ಬೀದಿ ನಾಯಿ ಆಗಿ ಎಲ್ಲ ಕಡೆ ತಿರ್ಗಾಳಕತ್ತಾನ. ನಿನ್ನೆ ಏನು ಮಾಡಿಬಿಟ್ಟಂದ್ರೆ, ಒಂದು ಮಾಧ್ಯಮದ ಮುಂದೆ ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲ, ಅದು ಕಾಂಗ್ರೆಸ್ ರಕ್ಷಣಾ ವೇದಿಕೆ ಆಗಿದೆ ಅಂತ ಹೇಳಿದ್ರು. ಅವು ಈಗ ನಿನ್ನೆ ಒಂದು ವಾಟಾಳ್ ನಾಗರಾಜ್ ಅವರು ಕಾವೇರಿ ನೀರಿನ ವಿಷಯ ಕುರಿತು ಒಂದು ಬಂದನ್ನು ಕಾಲ್ ಮಾಡಿದ್ರು. ಅವರು ಆ ಒಂದು ವಿಷಯದ ಅನುಗುಣವಾಗಿ ಇವರು ಕರ್ನಾಟಕ ರಕ್ಷಣಾ ವೇದಿಕೆಯವರು ಯಾಕೆ ಬೆಂಬಲ ಕೊಟ್ಟಿಲ್ಲ ಬಂದಕ್ಕೆ ಅಂತ ಹೇಳಿ, ಇವರು ಕರ್ನಾಟಕ ರಕ್ಷಣಾ ವೇದಿಕೆ ಅಲ್ಲ, ಇದು ಕಾಂಗ್ರೆಸ್ ರಕ್ಷಣಾ ವೇದಿಕೆ ಐತಿ, BJP ಸರ್ಕಾರ ಇದ್ದಾಗ ಟಣತು ಭಾಳ ಜಿಗಿದಾಡಿ ಹೋರಾಟ ಮಾಡ್ತಿದ್ರು, ಅದಕ್ಕಾಗಿ ಇವರು ಯಾಕೆ ಮಾಡಿಲ್ಲ ಅಂತ ಹೇಳಿ ನಿನ್ನೆ ಮಾಧ್ಯಮದ ಮುಂದೆ ಹೇಳಿದರು. ನಾನು ಅವ್ರಿಗೆ ಒಂದು ಪ್ರಶ್ನೆ ಇವತ್ತು ಕೇಳ್ತಾ ಇದ್ದೀನಿ. ಇದೇ ಒಂದು BJP ಶಾಸಕ ಇದ್ದಾಗ ಕಾವೇರಿ ಹೋರಾಟಕ್ಕೆ ಬಂದ್ ಕರೆ ವಾಟಾಳ್ ನಾಗರಾಜ್ ಅವರು ಒಂದು ಬಂದ್ ಕರೆ ಕೊಟ್ಟಾಗ ಇವರೇ ಒಂದು ಸವಾಲು ಹಾಕಿದ್ರು, ನಂಬಲ್ಲಿ ಬಿಜಾಪುರ ಯಾರು ಬಂದ್ ಮಾಡ್ತಾರೆ ನಾನು ನೋಡ್ತೀನಿ ಅಂತ ಹೇಳಿ. ಅವಾಗ ನಾವು ಕೂಡ ಬಂದ್ ಏನದ, ಯಾಕೆ ಸಾರ್ವಜನಿಕರಿಗೆ ತೊಂದರೆ ಕೊಡಬಾರ್ದು,
ಎಲ್ಲ ಜನರಿಗೆ ಭಾಳಷ್ಟು ಜನ ತಮ್ಮ ತಮ್ಮ ಕಾರ್ಯಕಲಾಪಗಳಲ್ಲಿ ವಿದ್ಯಾರ್ಥಿಗಳಿಗಾಗಲಿ ಈ ರೋಗಿಗಳಿಗಾಗಲಿ ಇನ್ನಿತರ ಭಾಳಷ್ಟು ಇದು ಜನರಿಗೆ ತೊಂದರೆ ಕೊಡಬಾರ್ದು. ಬಂದರೆ ಒಂದೇ ಅದು ಅಸ್ತ್ರ ಅಲ್ಲ, ಹೋರಾಟದ ಭಾಳಷ್ಟು ರೂಪುರೇಷೆಗಳು ಸರ್ಕಾರದ ಗಮನ ಸೆಳೆಯಲಿಕ್ಕೆ, ಸರ್ಕಾರದ ಕಿವಿ ಹಿಂಡಲಿಕ್ಕೆ ಭಾಳಷ್ಟು ಅಸ್ತ್ರಗಳು ಇರ್ತಾವೆ. ಇದು ಬಂದ್ ಏನದ ಒಂದು ಕೊನೆ ಅಸ್ತ್ರ. ಇದು ಈ ಬಂದ್ ಮಾಡೋದ್ರಿಂದ ಯಾವುದೇ ಸಮಸ್ಯೆಗಳು ಪರಿಹಾರ ಆಗುವುದಿಲ್ಲ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಆದ ಟಿ.ಎ. ನಾರಾಯಣಗೌಡರು ಬೆಂಬಲಕ್ಕೆ ನೈತಿಕ ಬೆಂಬಲ ನಾವು ನೀಡಿದ್ದೇವೆ, ಹೋರಾಟ ಮಾಡಿದ್ದೇವೆ. ಇದು ಕಾವೇರಿ ಇಶ್ಯೂ ಸಲುವಾಗಿ ಮೊಟ್ಟ ಮೊದಲ ಫ್ರೀಡಂ ಪಾರ್ಕ್ನಲ್ಲಿ ಮೊನ್ನೆ ದೊಡ್ಡ ಒಂದು ಇದು ಮಾಡಿ ಅಲ್ಲಿ ಸರ್ಕಾರ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ದಾರೆ. ಮುಖ್ಯಮಂತ್ರಿಗೆ ಹೋಗಿ ನಿಯೋಗ ಭೇಟಿಯಾಗಿ ಹೇಳಿದ್ದಾರೆ. ಮತ್ತು ಒಂದು ಉದಾಹರಣೆ ಹೇಳಬೇಕಾದ್ರೆ ದಿಲ್ಲಿಯಲ್ಲಿ ಹೋಗಿ ಜಂತರ್ ಮಂತರ ನಾವು ನಮ್ಮ ಕಾರ್ಯಕ್ರಮ ನಾವು ಕೂಡ ಹೋಗಿದ್ದೇವೆ ಅವಾಗ ಹೋದ ಸಲ. ಅಲ್ಲಿ ಕಾವೇರಿ ವಿಷಯ ಸಲುವಾಗಿ ನಾವು ಪ್ರಹ್ಲಾದ್ ಜೋಶಿ ಅವರಿಗೆ ಕರ್ಕೊಂಡು ಅಲ್ಲಿ ನೀರಾವರಿ ಮಂತ್ರಿಗೆ ಭೇಟಾದಂಥ ವಿಷಯಗಳು ಸಾಕಷ್ಟು ಅವನಿಗೇನು ಯಾವ ಕಾಣೋದಿಲ್ಲ ಯತ್ನಾಳ್. ಅದಕ್ಕೆ ಇವತ್ತು ಚಾಲೆಂಜ್ ಮಾಡಿದ್ರು ಬಿಜಾಪುರ ಒಳಗೆ. ಅವಾಗ ಯಾರು ಮಾಡ್ತಾರ, ಬಂದ್ ಯಾಕೆ ಮಾಡ್ತೀರಿ, ಬಂದ್ ಮಾಡಬಾರ್ದು ಅಂಥೇಳಿ ಒಂದು ದಿವಸ ನಾವೇನು ಸವಾಲು ಸ್ವೀಕಾರ ಮಾಡಿದ ನಂತರ ಇಡೀ ಮಾರ್ಕೆಟಲ್ಲಿ ಆ ರಘು ಅಣ್ಣಿಯವ್ರಿಗೆ ಅವಾಗ ಅವ್ರು ಭಾಳ ಅಗದಿ ಬಲಗೈ ಬಂಟಿದ್ದಾವ. ಈಗೇನದ ಏನಾಗ್ಯದ ನಿಮ್ಗೆ ಗೊರ್ತದೆ ಎಲ್ಲರಿಗೆ. ರಘು ಅಣ್ಣಿಗೇರಿ ಕರ್ಕೊಂಡು ಅವ್ರು ಕೆಲವು ಚೇಲಾಗಳು ಇಟ್ಕೊಂಡು ಇಡೀ ಮಾರ್ಕೆಟ್ ತುಂಬ ಗುಲಾಬಿ ಹೂವು ಹಂಚ್ಲಾಕತ್ರು. ಅವಾಗ ನಾವು ಬಂದು ಹೋದ ಸಲ ಇದೇ ಕಾವೇರಿ ಇದೇ ಸಮಯಕ್ಕೆ ಮಾಡಿದಾಗ ನಾವು ಬೆಂಬಲ ಕೊಟ್ಟಾಗ ಬಂದ್ ಮಾಡಬೇಡ್ರಿ, ನೀವು ಬಂದ್ ಮಾಡಬೇಡ್ರಿ ಅಂತೇಳಿ ಎಲ್ಲರ ಕೈ ಮುಗಿದು ವ್ಯಾಪಾರಸ್ಥರಿಗೆ ಗುಲಾಬಿ ಹೂ ಕೊಡ್ಕೊತ ತಿರುಗಾಡಿದ್ರಿ. ಅವಾಗ ಬಂದ್ ಮಾಡ್ರಿ, ಬಂದಕ್ಕೆ ಯಾಕೆ ಮಾಡ್ತೀರಿ ಅಂತ ಅವಾಗ ಅನ್ನೋದು. ಈಗೇನದ ಬಂದಕ್ಕೆ ಯಾಕೆ ಬೆಂಬಲ ನೀಡಿಲ್ಲ ಈಗ ಅನ್ನೋದು. ಅಂದ್ರೆ ಏನು ಇವನಿಗೆ ಒಟ್ಟು ಇವನಿಗೆ ಯಾವ ಥರದ್ದು ಒಂದರೆ ಇದು ಬೇಕಲ್ಲ ಇವನಿಗೆ. ಅದಕ್ಕೆ ಯಾವ ಉದ್ದೇಶಕ್ಕೆ ಏನು ಮಾತಾಡ್ತಾನಂದ್ರೆ ಅವ್ನಿಗೆ ಏನು ಸಂಬಂಧ ಇಲ್ಲ. ಏನು ಬಾಯಿಗೆ ಬಂದ್ಬಿಡ್ತದ ಧರಲ್ಲ ಅಂತ ಹೇಳ್ಬಿಡ್ತಾನ. ಇಂಥ ವಿಷಯಕ್ಕೇನದ ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರಾದ ಟಿ.ಎ. ನಾರಾಯಣಗೌಡರ ಬಳಿ ಸಾಯಂಕಾಲ ಇಬ್ರು ಟಿವಿ ಚಾನಲ್ ವರದಿಗಾರರು ಹೋಗಿದ್ರು. ಈ ಯತ್ನಾಳ್ ಬಗ್ಗೆ ಈ ರೀತಿ ಹೇಳ್ಯಾರ, ನಿಮ್ಮ ಪ್ರತಿಕ್ರಿಯೆ ಏನಂತ ಹೇಳಿ ಕೇಳಕ್ ಹೋದಾಗ ನಮ್ಮ ರಾಜ್ಯಾಧ್ಯಕ್ಷರ ಟಿ.ಎ. ನಾರಾಯಣಗೌಡ ಏನು ಹೇಳಿದ್ರಂದ್ರ, ಯತ್ನಾಳ್ ಅಂತ ಕೇಳಿದ್ರು. ಇಂಥ ಹಾದಿ ಬೀದಿ ನಾಯಿಗಳಿಗೆ ಉತ್ತರ ಕೊಡುವಂತ ಅಲ್ಲ, ನನ್ನ ಕಾರ್ಯಕರ್ತರು ಅವನಿಗೆ ಉತ್ತರ ಕೊಟ್ರ ಅಂತ ಹೇಳಿದ್ರು. ಬೀದಿ ನಾಯಿಗಳಿಗೆ ಬೊಗಳವರಿಗೆ ಇಂಥವ್ರ ಉತ್ತರ ಕೊಟ್ರೆ ನಂದು ಮರ್ಯಾದೆ ಅಲ್ಲ. ನಾನು ಇಡೀ 80 ಲಕ್ಷ ನೋಂದಾಯಿತ ಸದಸ್ಯರ ಸಾಮ್ರಾಜ್ಯದ ಅಧ್ಯಕ್ಷ ಅಂತ ಹೇಳಿದ್ರು. ಇಂಥ ಚಿಲ್ಲರ್ ಪಿಲ್ಲರ್ ಇಂಥ ರಾಜಕಾರಣಿಗಳಿಗೆ ಅವ್ನ ಯತ್ನಾಳ್ ಬಗ್ಗೆ ನನಗೇನು ಅವ್ನಿಗೆ ಉತ್ತರ ಕೊಟ್ರೆ ನಂದು ಮರ್ಯಾದೆ ಅಲ್ಲ ಅಂತ ಹೇಳ್ಬಿಟ್ರು ನಮ್ಮ ರಾಜ್ಯಾಧ್ಯಕ್ಷ ಸಾಯಂಕಾಲ. ಇಂಥ ವಿಷಯಗಳು ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಇದು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಮಗೆಲ್ಲರಿಗೂ ಗುರುತಿದೆ. ಈಗ ನಾಡಿನ ಜನರಿಗೆ ಎಲ್ಲ ಗುರ್ತೈತಿ. ಮೂಲೆಯಲ್ಲಿ ನಮ್ಮ ಕಾರ್ಯಕರ್ತರು ಇವತ್ತು ಪಡೆ ಇದೆ. ಇದು ಒಂದು ಜಾತ್ಯತೀತ ಸಂಘಟನೆ, ಇದೊಂದು ಪಕ್ಷಾತೀತ ಸಂಘಟನೆ. ಕಾರ್ಯಕರ್ತರು ಮತ್ತು ಪದಾಧಿಕಾರಿಗಳು ಯಾವುದೇ ಪಕ್ಷದ ಅಭಿಮಾನಿಗಳಿರ್ಬಹುದು, ಆದ್ರೆ ಪಕ್ಷದಲ್ಲಿ ಯಾವುದೇ ಪದಾಧಿಕಾರಿ ಇಲ್ಲ. ಮತ್ತು ಇದರಲ್ಲಿ ನಾವು ಮೊದಲಿಗೆ ನಮ್ದೊಂದು ಸಿದ್ಧಾಂತ ಏನಿದೆ ಅಂದ್ರೆ, ನಾಡಿಗೆ ಅನ್ಯಾಯ ಆದಾಗ, ಜಲಕ್ಕೆ ಅನ್ಯಾಯ ಆದಾಗ ಮತ್ತು ನೆಲಕ್ಕೆ ಭಾಷೆಗೆ ಏನಾದ್ರು ಅನ್ಯಾಯ ಆದಾಗ ಯಾವುದೇ ಮುಲಾಜಿಲ್ಲ, ಅದು ಯಾವುದೇ ಸರ್ಕಾರ ಇಲ್ಲ, ನಾವು ಕಟಬದ್ಧರಾಗಿ ಅವರ ಒಂದು ವಿರುದ್ಧ ಕಿವಿ ಹಿಂಡುವಂಥ ಕೆಲಸ ಬಹಳಷ್ಟು ಸಮಯದಲ್ಲಿ ಮಾಡಿದ್ದಾಗಿದೆ. ಇವರಿಗಿಷ್ಟು ಗುರುತಿಲ್ಲ. ನಾರಾಯಣಗೌಡ ಬಗ್ಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಬಗ್ಗೆ ಹೇಳ್ತಾರ. ಇದು ಕಾಂಗ್ರೆಸ್ ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ನಮ್ಮ ಹೋರಾಟಗಳು ಯಾವಾಗಲೂ ಯಾವುದೇ ಸರ್ಕಾರ ಇರಲಿ ನಾವು ಮಾಡಿದ್ದು ಸಾಕಷ್ಟು ಉದಾಹರಣೆಗಳು ಅದಾವ, ತಮಗೂ ಕೂಡ ಗುರ್ತೈತಿ. ಈಗ ಹೋದ ಸಲಾನೇ ಮೊನ್ನೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಇದ್ದಾಗ ಈ ಒಂದು ಕನ್ನಡ ನಾಮಫಲಕ್ಕಾಗಿ 60% ನಾಮಫಲಕದಲ್ಲಿ ಕನ್ನಡ ಕಡ್ಡಾಯವಾಗಿ ಆಗಲೇಬೇಕಂತ ಹೇಳಿ ಒಂದು ದೊಡ್ಡ ಐತಿಹಾಸಿಕ ಹೋರಾಟ ಬೆಂಗಳೂರಿನಲ್ಲಿ ನಾವು ಮಾಡಿದ್ದೇವೆ. ಆ ನಿಮಿತ್ತ ಪ್ರಯುಕ್ತವಾಗಿ ಆಗ ಕಾಂಗ್ರೆಸ್ ಸರ್ಕಾರದೇ ಮುಖ್ಯಮಂತ್ರಿ, ಕಾಂಗ್ರೆಸ್ ಸರ್ಕಾರದೇ ಉಪಮುಖ್ಯಮಂತ್ರಿ ಇದ್ದಾಗೆ ನಾವು ಹೋರಾಟ ಮಾಡಿದ್ದು. ನಮ್ಮ ಟಿ.ಎ. ನಾರಾಯಣಗೌಡರು 16 ದಿವಸ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ, ಅವ್ರ ಜೊತೆ ನಾವು ಕೂಡ 14 ದಿವಸ, ನಾನು ನಮ್ಮ ಮಹಾದೇವರಾವ್ಜಿ ಉಪಾಧ್ಯಕ್ಷರು, ನಾವು 14 ದಿವಸ ರಾಜ್ಯಾಧ್ಯಕ್ಷರ ಜೊತೆ ನಾವು ಪರಪ್ಪನ ಅಗ್ರಹಾರದಲ್ಲಿ ನಾವು ಜೈಲು ವಾಸ ಮಾಡಿದ್ದೇವೆ. ಇನ್ನೂ ಅದು ಮೊಕದ್ದಮೆ ನಡೀತಾ ಇದೆ. ಇಂಥವು ಹಲವಾರು ಕೇಸ್ಗಳು ನಮ್ಮ ಮೇಲೆ 7 ಕೇಸ್ ಇದ್ದಾವೆ. ನಮ್ಮ ರಾಜ್ಯಾಧ್ಯಕ್ಷರ ಮೇಲೆ ಅಂತೂ ಭಾಳಷ್ಟು ಈ ನಾಡಿನ
ಹಿತಕ್ಕಾಗಿ, ನಾಡಿನ ಭಾಷೆಗಾಗಿ ಮತ್ತು ಜಲಕ್ಕಾಗಿ, ನೆಲಕ್ಕಾಗಿ ಪ್ರತಿಯೊಂದು ವಿಷಯ ಏನಾದರೂ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಮಾಡಿದಾಗ ಮತ್ತು ಯಾವುದೇ ಸರ್ಕಾರ ಈ ಒಂದು ನನ್ನ ನಾಡಿನ ಜನತೆಗೆ ಏನಾದ್ರು ಅನ್ಯಾಯ ಆದಾಗ ತಕ್ಕ ಒಂದು ಮೊಟ್ಟ ಮೊದಲೇ ಹೋರಾಟ ಹಾದಿ ಮೇಲೆ ಇಳುವಂತ ಹೋರಾಟ ಮಾಡುವಂತ ಸಂಘಟನೆ ಅಥವಾ ಯಾವ ವ್ಯಕ್ತಿ ಇದ್ರೆ ಅದು ಟಿ.ಎ. ನಾರಾಯಣಗೌಡ ಕರ್ನಾಟಕ ರಕ್ಷಣಾ ವೇದಿಕೆ. ಇಂಥ ಎಲ್ಲ ವಿಷಯಗಳು ಇದ್ರೂ ಸಹಿತ ಇವತ್ತು ಕರ್ನಾಟಕ ರಕ್ಷಣಾ ವೇದಿಕೆ, ಕಾಂಗ್ರೆಸ್ ರಕ್ಷಣಾ ವೇದಿಕೆ ಅಂತ ಹೇಳುವಂತ ಇದು ಮೂರ್ಖ ಯತ್ನಾಳ್ ಏನದಲ್ಲ, ಇವನಿಗೆ ನಾನು ಮತ್ತೊಮ್ಮೆ ಇಲ್ಲಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಬಗ್ಗೆ ಆಗಲಿ, ಯಾಕಂದ್ರೆ ನಿನ್ಗೆ ಏನದ ನಿನ್ನ ಜೀವನ ಒಳಗ ನಿಂದ ಮೊದಲು ನೀನು ನೋಡ್ಕೊ. ಮೊದಲ ನಿನಗೇನು ನೈತಿಕ ಐತಿ ಮತ್ತೊಬ್ರಿಗೆ ಹೇಳಕ್ಕ? ನೀ ಯಾವ ಹೋರಾಟ ಮಾಡಿ ನೆಲ ಜಲ ಭಾಷೆ ಬಗ್ಗೆ ಒಂದ್ ದಿವ್ಸರೇ ಕನ್ನಡ ಭಾಷೆ ಬಗ್ಗೆ ಮಾತಾಡಿ, ಮತ್ತೆ ನೀನೇ ಕೇಂದ್ರ ಸರ್ಕಾರದ ಮಂತ್ರಿ ಕೂಡ ಆಗಿದ್ದೀನಿ. ಏನು ಅವಾಗ ರೈಲ್ವೆದಲ್ಲಿ ಒಂದು ಕನ್ನಡ ನಾಮಫಲಕ ಹಾಕ್ಲಕ್ ನಿನಗೆ ಆಗಿಲ್ಲ, ಒಬ್ಬ ರೈಲ್ವೆ ಮಂತ್ರಿ ಇದ್ದಾಗ. ಈಗ ಮೊನ್ನೆ ಸೋಮಣ್ಣವ್ರು ಇದ್ರು, ಕೆಲವೊಂದು ಅವರು ಕನ್ನಡ ಒಂದು ವಿಚಾರಗಳಲ್ಲಿ ಕೆಲವೊಂದು ಸ್ಪಂದಿಸ್ತಾ ಇದ್ದಾರೆ. ಈಗ ನಮ್ಮ ರೈಲ್ವೆ ಮಂತ್ರಿ ಕೆ.ಎನ್. ಸೋಮಣ್ಣವ್ರು ಅದಾರಲ್ಲ, ಅವರು ಪ್ರತಿಯೊಂದು ನಮ್ಮ ರಕ್ಷಣಾ ವೇದಿಕೆಗಳಿಗೆ ಯಾರು ಯಾವಾಗ ಹೋಗಿ ಏನು ಮನವಿ ಕೊಡ್ತೇವೆ ನಾವು ಅದಕ್ಕೆಲ್ಲ ಸ್ಪಂದಿಸಿ ಕೆಲವೊಂದು ಇಂಪ್ಲಿಮೆಂಟ್ ಅವರು ಮಾಡ್ತಾ ಬಂದಿದ್ದಾರೆ. ಇವರು ಏನು ಪುಣ್ಯಾತ್ಮ ಬಂದು ಬಿಜಾಪುರದ ಬೆಂಗಳೂರು ಹೋಗ್ಲಾಕ ಇನ್ನೂವರೆಗೆ ರೈಲ್ವೆ ಆಗಿಲ್ಲ. ನಾವೇನೋ ತಿಳ್ಕೊಂಡಿದ್ದೇವೆ, ನಮ್ಮ ಲೋಕಸಭಾ ಸದಸ್ಯರು, ಮಂತ್ರಿಗಳು, ಕೇಂದ್ರ ಮಂತ್ರಿ, ರೈಲ್ವೆ ಮಂತ್ರಿನಾಗೇನಪ್ಪ ನಮಗೆ ಒಂದು 4-5 ಕಡೆ ಅನುಕೂಲ ಆಗುವಂತ ಒಂದು ರೈಲ್ವೆ ಆಗ್ಬೋದು ತಿಳ್ಕೊಂಡಿದ್ದೀವಿ. ಬೆಂಗಳೂರಿಗೆ ಹೋಗ್ಲಾಕೆ ಇನ್ನೂವರೆಗೆ ನಮಗೆ ರೈಲ್ವೆ ಆಗಿಲ್ಲ. ಇಂಥ ಎಲ್ಲ ವಿಷಯಗಳು ಇಟ್ಕೊಂಡು ಇವತ್ತು ಏನು ನೈತಿಕ ಐತಿ ಮತ್ತೊಬ್ರಿಗೆ ಹೇಳಕ್ಕೆ? ಬರೀ ಅವ್ನಿಗೇನು ಚಾಳಿ ಏನಾಗ್ಬಿಟ್ಟದಂದ್ರೆ, ಬರೇ ದೊಡ್ಡವ್ರಿಗೆ ಈಗ ಏನಾಗ್ಯದ ಟಿ.ಎ. ನಾರಾಯಣಗೌಡ್ರ ಬಗ್ಗೆ ಮತ್ತು ರಕ್ಷಣಾ ವೇದಿಕೆ ಇದೊಂದು ಟ್ರೆಂಡ್ ಭಾಳ ಯಾರು ಹೆಚ್ಚು ಪ್ರಚಾರದಲ್ಲಿ ಜನಪ್ರಿಯ ಆಗಿ ಇಡೀ ನಾಡಿನಲ್ಲಿ ಯಾರು ಭಾಳ ಪ್ರಸಿದ್ಧವಾದಂಥ ಸಂಘಟನೆ ಆಗಲಿ, ಯಾವ ನಾಯಕ ಭಾಳ ಬೆಳ್ಳಕತ್ತನಂದಾಗ ಅವ್ನು ಟ್ರೆಂಡ್ ಒಳಗಿದ್ದದ ಅವ್ನಿಗೆ ಒಟ್ಟು ಟೀಕೆ ಮಾಡಿ ತಾವು ಹೈಲೈಟ್ ಆಗೋದು, ನೆಗೆಟಿವ್ ಏನ್ರಿ ಮಾತಾಡಿ. ಈಗ ನೋಡ್ರಿ ಎಂಥ ಹುಚ್ಚ, ಇಡೀ ನಾಡಿನಲ್ಲಿ ಪ್ರಜ್ವಲ್ ರೇವಣ್ಣ ಬಗ್ಗೆ ಯಾರೂ ಅದ್ರ ಬಗ್ಗೆ ಪ್ರತಿಕ್ರಿಯೆ ಮಾಡಿಲ್ಲ. ಇಡೀ ಜನತಾದಳದವರೇ ಹೇಳಿಲ್ಲ, ಯಾರು BJP-ದವ್ರ ಬಗ್ಗೆ. ಒಬ್ಬ ನಾಯಕರೇ ಒಬ್ಬನ ಯಾವ ವ್ಯಕ್ತಿ ಪ್ರಜ್ವಲ್ ರೇವಣ್ಣದು ರೇಡ್ ಹಾಕಿದ ನಂತರ ಅದ್ರ ಬಗ್ಗೆ ಅವ ಬೆಂಬಲ ನೀಡ್ತಾನಂದ್ರೆ ಈ ರೀತಿ ಒಂದು ಅಂದ್ರೆ ಬೆಂಬಲ ಅಂದ್ರೆ ಮತ್ತೆ ಅದು ಬೆಂಬಲ ನೀಡ್ದಂಗೆ ಆಗ್ಬಿಡ್ತದೆ. ಈ ರೀತಿ ಒಬ್ಬರೇ ಎಲ್ಲರೇ ಪತ್ರಿಕೆಗಳು ನಾವು ಯಾವ ವ್ಯಕ್ತಿನೂ ಕೂಡ ಪ್ರಜ್ವಲ್ ರೇವಣ್ಣ ಹಾಕಿದ್ದು ತಪ್ಪೈತಿ ಅಂತ ಹೇಳಿ ಯಾರೂ ಅದ್ರ ಬಗ್ಗೆ ಮಾಡಿಲ್ಲ. ಇದೇನದು ಇಂಥವ್ರಿಗೆ ಬೆಂಬಲ ನೀಡ್ತಾನ ಅಂದಾಗ ಇವೆಲ್ಲ CD ಕಂಪನಿ ಇವೆಲ್ಲ ಒಂದು ಸಂಘಟನೆ ಮಾಡೋಕೆ ಅಸೋಸಿಯೇಷನ್ ಮಾಡ್ಕೋಬೇಕು ಇವರು. ಹಾಗೆ ಇವನು ಏನದಾನ ಮತ್ತು ಇನ್ನೊಂದು ಪ್ರಜ್ವಲ್ ರೇವಣ್ಣ ಅದು ಹಾಕಿದ್ದು ಹಂಗದ, ಹಿಂಗೈತಿ, ರಾಜಕೀಯ ಐತಿ, ಅದು ಬಿಡದಿ ಸಲುವಾಗಿ ಮಾಡ್ಲಕತ್ತಾರ. ಅದು ಅಂದ್ರೆ ಇಂಡೈರೆಕ್ಟ್ಲಿ ಅವನಿಗೆ ಬೆಂಬಲ ಕೊಟ್ಟಂಗೆ ಆಗ್ತದೆ ಈ ರೀತಿ ಹೇಳಿದ್ರೆ. ಇಂಥವ್ರಿಗೆ ಇಡೀ ರಾಜ್ಯದಲ್ಲ, ಇಡೀ ರಾಷ್ಟ್ರದಲ್ಲಿ, ಇಡೀ ವಿಶ್ವದಲ್ಲೇ ಅಂಥ ಒಂದು ಹಗರಣಗಳು ಮಾಡಿ ಒಳಗೆ ಹೋದಂಥ ಒಬ್ಬ ಆರೋಪಿಗಳ ಬಗ್ಗೆ ಇವ್ರು ಬೆಂಬಲ ನೀಡ್ತಾರಂದ್ರೆ ಇವ್ನು ಎಷ್ಟು ನೈತಿಕ ಮತ್ತು ಎಷ್ಟು ಇವ್ನು ಐತೆ ಅನ್ನೋದು ಇದ್ರ ಮೇಲೆ ನಾವು ಇವತ್ತು ವಿಚಾರ ಮಾಡ್ಬೇಕಾಗ್ತದೆ. ಅದ್ರ ಜೊತೆಗೆ ಏನದ ಇವ್ನು ಏನು ನೈತಿಕತೆ ಇಲ್ಲ. ಈಗ ಮೊನ್ನೆ ಸೋಮಣ್ಣ ಅವರು ನಡುವೊಂದು ಯಾವುದೋ ಒಂದು ಮತ್ತೆ ವೈರಲ್ ಆಗಿತ್ತದು TV9 ಒಳಗೆ. ಸೋಮಣ್ಣ ರೈಲ್ವೆ ಮಂತ್ರಿಯವರು ಇವಂದವ್ರು ವಾಕ್ಸಮರ ಆಗುವಾಗ ಅವ್ರು ಕೇಳಿದ್ರು, ಮೊನ್ನೆ ಒಂದು 2-3 ದಿವಸ ಹಿಂದೆ ಮತ್ತೆ ವೈರಲ್ ಆಗಿತ್ತದು. ವಾಜಪೇಯಿ ಪ್ರಧಾನಮಂತ್ರಿ ಆಗುವ ಸಮಯದಲ್ಲಿ ನೀ ಎಷ್ಟು ರೊಕ್ಕ ತೊಗೊಂಡ್ಯಪ್ಪ ಅಂತ ಕೇಳಿದ್ರು. ಅದಕ್ಕೆ ನಿರಂತರವಾಗಿ ಉತ್ತರ ಕೊಡ್ಬೇಕಾಗಿತ್ತು ಅವ್ರಿಗೆ. ಅಲ್ಲಿ ಏನು ಹೇಳ್ತಾರೆ, ಪ್ಯಾ ಮಾಡ್ಕೋತ ಬರೀ ಇಲ್ಲ ಹಿಂಗೆ ಆಗ್ತದೆ ಅಂದರೆ ಪುನಃ ಹೇಳಬೇಕಾಗಿತ್ತೆ, ನಾವು ರೊಕ್ಕ ತೊಗೊಂಡಿಲ್ಲ, ಅದು ಸಿದ್ಧ ಮಾಡು, ಇಲ್ಕ ನೀರು ರಾಜೀನಾಮೆ ಕೊಡು, ನಾ ರಾಜೀನಾಮೆ ಕೊಡ್ತೀನಿ, ನಾನು ರಾಜಕೀಯ ನಿವೃತ್ತಿ ಅಂತ ಹೇಳಬೇಕು. ಅವಾಗ ಇವೆಲ್ಲ ನಾಟಕ ಕಂಪನಿ ಬಿಡೋಪ್ಪ. ಅದಕ್ಕಾಗಿ ಏನದ ಎಲ್ಲ ಜನರಿಗೆ ವ್ಯತ್ಯಾಸ ಬರ್ತದ. ಇವು ಹೋಗಿನದ ಸಂಘಟನೆಗಳ ಮೇಲೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಏನೇನು ಮಾಡ್ಲಾಕತ್ತು ಏನಿಲ್ಲ. ಇವತ್ತು ರೈಲ್ವೆದಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಬರೆಯುವಂಥದ್ದೊಂದು ಏನಾದರೂ ಒಂದು ಕಾರ್ಯ ಇವತ್ತು ಆಗಿದ್ರೆ ನಮ್ಮ ಹೋರಾಟದ ಪ್ರತಿಫಲ. ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರ ನೇತೃತ್ವದಲ್ಲಿ ಏನು ಹೋರಾಟ ಮಾಡಿದ್ವಿ ಅದರ ಪ್ರತಿಫಲದಿಂದ ಇವತ್ತು ರೈಲ್ವೆ ಪರೀಕ್ಷೆಯಲ್ಲಿ ಏನು ಹಿಂದಿ ಇಂಗ್ಲೀಷ್ ಪರೀಕ್ಷೆ ಏನಿತ್ತು ಅದು ಏನದ ಕನ್ನಡದಲ್ಲಿ ಮಾಡುವಂಥದ್ದು ಏನಾದರೂ ಕೆಲಸ ಇವತ್ತು ಆಗಿದ್ರೆ ಅದು ನಮ್ಮ ಹೋರಾಟದ ಪ್ರತಿಫಲ. ಅದರ ಜೊತೆಗೆ ಇವತ್ತು ಎಷ್ಟೆಷ್ಟು ಸಲ ಹೋರಾಟಗಳು ಕರ್ನಾಟಕದಲ್ಲಿ ಆಗ್ಯಾವ, ಯಾವ್ಯಾವ ಸಂದರ್ಭದಲ್ಲಿ ಜೈಲು ಹೋಗ್ಯಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ನಾವು ಕಾರ್ಯಕರ್ತರು ಇವತ್ತು ಜೈಲಿಗೆ ಹೋಗಿದ್ದ ವಿಷಯ ಅದ. ಬೇರೆ ಪಕ್ಷದ ಇದ್ದಾಗ ನಾವು ಎಂದೂ ಜೈಲಿಗೆ ಹೋಗಿಲ್ಲ. ಬೇರೆ ಸರ್ಕಾರ ಇದ್ದಾಗ ನಾವು ಜೈಲಿಗೆ ಹೋಗಿದ್ದೇ ಕಾಂಗ್ರೆಸ್ ಸರ್ಕಾರ ಇದ್ದಾಗೆ ಎಲ್ಲರೂ ಜೈಲಿಗೆ ಹೋಗಿದ್ದರು. SM ಕೃಷ್ಣ ಇದ್ದಾಗ 2.5 ತಿಂಗಳೇನದ ಇದೇ ಕಾವೇರಿ ಇಶ್ಯೂ ಒಳಗೆ ನಮ್ಮ ನಾರಾಯಣಗೌಡರು ಪರಪ್ಪ ನಗರದಲ್ಲಿ ಅವರ
ಮೊದಲೇ ಮಗು ಏನದ ಅವ್ರು ಹುಟ್ಟುವಂಥ ಸಂದರ್ಭದಲ್ಲಿ ಕೂಡ ಅವ್ರು ಜೈಲೊಳಗಿದ್ರು. ಅಂಥ ಒಂದು ಖುಷಿ ಪಡುವಂಥ ಸಂದರ್ಭದಲ್ಲಿ ಕೂಡ ಇವರು ನಾಡ ನುಡಿಗಾಗಿ ಮತ್ತು ಜಲಕ್ಕಾಗಿ ಈ ನಾಡಿನ ನನ್ನ ಮಗು ಭಾಳ ಮಹತ್ವ ಅಲ್ಲ, ನನ್ನ ನಾಡಿನ ಜನ ಭಾಳ ಮಹತ್ವ ಅಂತೇಳಿ ಅವರು ಜೈಲಿಗೆ ಒಂದು 2.5 ತಿಂಗಳು ಇಂಥ 37 ಇವತ್ತು 70 ಕೇಸ್ ನಮ್ಮ ರಾಜ್ಯಾಧ್ಯಕ್ಷ ಏನು ಅನುಗಮನ ಮಾಡೋದು. ಇದು ಯಾವ್ದಕ್ಕಂದ್ರೆ ಇದು ಯಾವುದೇ ಒಂದು ಕ್ರಿಮಿನಲ್ ಮಾಡಿ ಅಥವಾ ಏನಾದರೂ ಈಗ ಹೋಗ್ಯಾರಲ್ಲ ಭಾಳಷ್ಟು ಜನ ಏನು ಅಂಥ ಕೇಸ್ ಅಲ್ಲ. ಇವನಂಗೆ ಪಾಜಲ್ ಮಾತಾಡಿ ಏನೋ ಕೇಸ್ ಹಾಕೋತಾನಲ್ಲ, ಕೇಸ್ ಹಾಕೊಳ್ಳೋದು, ಅಲ್ಲಿ ವಕೀಲರಿಗೆ ಅಲ್ಲಿ ರೊಕ್ಕ ಕೊಡೋದು, ಹೋಗಿ ಅಲ್ಲಿ ಮತ್ತೊಂದು ಸ್ವಲ್ಪ ಸ್ಟೇ ತೊಗೊಳೋದು, ಮತ್ತೆ ಇಲ್ಲಿ ಬಂದು ಪಾಜಲ್ ಮಾತಾಡೋದು. ಇವನಂಗೆ ಏನದ ಇಲ್ಲಿ ಹೆಣ್ಮಕ್ಳ ಮೇಲೆ ಗುಲಾಲ ಹಾರಿಸಿ ಕೋಲ್ಹಾಪುರ್ಗೆ ಓಡಿ ಹೋಗುವಂಥದ್ದು ನಾವು ಎಂದೂ ಹೋರಾಟಗಾರರು ಎಂದು ಕೇಸ್ ಆ ರೀತಿ ಅಂಥವು ಕೇಸ್ ಹಾಕೊಂಡಿಲ್ಲ. ಕೋಲ್ಹಾಪುರ ಜೈಲದಿಂದ ಮೆತಿನ್ ಇವರು SP ಅವರು ಒದ್ದು ತೊಗೊಂಡು ಬಂದರು ಲಾಜ್ ಒಳಗೆ ಹೋಗಿ ಹೊಡ್ಕೊಂಡಿದ್ದೇವೆ. ಅವಾಗ ಗಾಂಧಿ ಚೌಕ್ ಒಳಗೆ ಹೆಣ್ಮಕ್ಳ ಮೇಲೆ ಗುಲಾಲ್ ಹಾರಿಸಿದ್ದ ಇವ ಮೋದಿಯವರು ಪ್ರಧಾನಿ ವಿಜಯೋತ್ಸವ ಆ ಸಂದರ್ಭದಲ್ಲಿ ಆ ಹೆಣ್ಮಕ್ಳು ಗುಲಾಲ್ ಮುಂದೆ ಸ್ವಲ್ಪ ಅಲ್ಲಿ ಘರ್ಷಣೆ ಆಯಿತು. ಘರ್ಷಣೆ ಆದ ಮುಂದೆ ಸ್ವಲ್ಪ ಕೋಮುಗಲಭೆ ಆಗುವಂಥ ಸಂದರ್ಭ ಇದಾಗ ಪೊಲೀಸರು ಲಾಠಿ ಚಾರ್ಜ್ ಮಾಡುವ, ಅಲ್ಲಿ ಆ ಕಡೆ ಕೆಲವೊಬ್ರಿಗೆ ಈ ಕಡೆ ಕೆಲವೊಬ್ರಿಗೆ ಒಳಗೆ ಹಾಕಿದ್ರು. ಇವ ಏನದ ಎಲ್ಲ ಕಾರ್ಯಕರ್ತರಿಗೆ ಜಗಳ ಹಚ್ಚಿ ಕೋಲ್ಹಾಪುರ ಲಾಜ್ ಒಳಗೆ ಹೋಗಿ ಡೊಕ್ಕೊಂಡು ಕೂತಿದ್ದ ಓಡಿ ಹೋಗಿ ರಾತ್ರಿ. ಅವು ಕಾರ್ಯಕರ್ತರಿಗೆ ಏನು ಮಾಡ್ಬೇಕು ಅವನ ಜೊತೆ ಇದ್ದವ್ರೆಲ್ಲರೂ ಅವಾಗ ಹೋಗಿ ಒದ್ದು ತೊಗೊಂಡು ಬಂದು ಅಂಥ ಕೇಸ್ ಹಾಕೊಂಡ. ಇಲ್ಲಿ ಏನದ ಪಾಜಲ್ ಯಾವ್ದಾರ ಏನ್ರಿ ಮಾತಾಡೋದು, ಬರೀ ಸಾಬ್ರು ಪಾಕಿಸ್ತಾನ ಇದು ಬಿಟ್ಟರೆ ಅವ್ನಿಗೆ ಏನೂ ಬರೋದಿಲ್ಲ. ಬೇರೆ ಏನ್ರಿ ಒಂದು ದಿವಸರೇ ನಾಡಿನ ಬಗ್ಗೆ, ನಾಡಿನ ಕನ್ನಡ ಭಾಷೆ ಬಗ್ಗೆ, ಜಲದ ಬಗ್ಗೆ, ನೆಲದ ಬಗ್ಗೆ ಯಾವುದ್ರು ಈ ಮಹಾರಾಷ್ಟ್ರದ MS ದವ್ರ ಬಗ್ಗೆ ಎಂದರೆ ಒಂದು ದಿವಸ ಬೆಳಗಾವಿ ಒಳಗೆ ಏನಾರ ಮಾತಾಡೋದು. ಅಲ್ಲಿ ಏನು ಯಾವ MS ದವರು ಕರಾಳ ದಿನ ಆಚರಿಸ್ತಾರ ನವೆಂಬರ್ 1 ದಿವಸ ಇಲ್ಲಿ ಬೆಳಗಾವಿ ಒಳಗೆ ಅಲ್ಲಿ ಸಾಕಷ್ಟು ನಮ್ಮ ಕನ್ನಡಿಗರ ಬಗ್ಗೆ ಅವಮಾನ ಮಾಡ್ತಾರೆ. ಅವು ಇಂಥವು ಎಲ್ಲ ವಿಚಾರಗಳ ಬಗ್ಗೆ ಒಂದು ದಿವಸ ಒಂದು ಶಬ್ದರೇ ಇವ ನಮ್ಮ ಕನ್ನಡಿಗರ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ, ಕನ್ನಡದ ಜಲದ ಬಗ್ಗೆ ಏನಾದರೂ ಹೋರಾಟ ಮಾಡ್ಯಾನ, ಏನು ಹೇಳ್ಯಾನ ಒಂದು ದಿವಸ? ಇವ್ನಿಗೆ ಏನು ನೈತಿಕತೆ ಇದೆ ನಮ್ಮ ರಕ್ಷಣಾ ವೇದಿಕೆ ಬಗ್ಗೆ ಟೀಕೆ ಮಾಡಲಿಕ್ಕೆ? ಅದಕ್ಕಾಗಿ ಇವತ್ತು ಅದೇ ನಮ್ಮ ನಾರಾಯಣಗೌಡರು ಏನು ಹೇಳಿದ್ರು ನಿನ್ನೆ TV ಚಾನಲ್ನಿಂದ, ಅಂಥ ಬೀದಿ ನಾಯಿ ಬಗ್ಗೆ ನಾನು ಉತ್ತರ ಕೊಡೋದಿಲ್ಲ, ನಮ್ಮ ಕಾರ್ಯಕರ್ತರು ಅದ್ರ ಬಗ್ಗೆ ತಕ್ಕ ಉತ್ತರ ಕೊಡ್ತಾರೆ. ಅಂಥ ಸಂದರ್ಭ ಬಂದಾಗ ಅವ್ರು ನಮ್ಮ ಕರ್ವೆ ಕಾರ್ಯಕರ್ತರು ಈ ಥರ ಎಲ್ಲ ಕಡೆ ರಾಜ್ಯ ತುಂಬ ಅಂಥ ಇವನಿಗೆ ಏನದ ಇಂಥವೆಲ್ಲ ಸಣ್ಣ ಪುಟ್ಟ ಏನಾದ ಬೀದಿ ನಾಯಿಗಳಿಗೆ ಉತ್ತರ ಕೊಡೋದು ನಂದು ಯೋಗ್ಯತೆ ಅಲ್ಲ ಅಂತೇಳಿ ಅವರು ಇಂಥ ವ್ಯಕ್ತಿಗೆ ನಿರ್ಲಕ್ಷ್ಯ ಮಾಡಿಬಿಟ್ರು ನಿನ್ನೆ. ಈಗಾಗ ನಮಗೂ ಸ್ವಲ್ಪ ನಾಚಿಕೆ ಬರಲಾಗ್ತದೆ. ಏನಪ್ಪ ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ನಗರ ಶಾಸಕ ಇದ್ದಪ್ಪ ಅವ್ನಿಗಿಷ್ಟು ಕೀಳು ಮಟ್ಟದಿಂದ ನೆಗ್ಲೆಕ್ಟ್ ಮಾಡಿಬಿಟ್ಟಲ್ಲ. ನಮಗೆ ಒಂದು ಸ್ವಲ್ಪ ಮನಸ್ಸಿಗೆ ಇದು ಅನ್ನಿಸ್ತದೆ ಇವನು ಹೇಳಿದಕ್ಕೆ ಆ ರೀತಿ ಹಿಂಗೆ ಆಗೋದಕ್ಕೆ. ಅಂದ್ರೆ ಈಗ ನಮಗೂ ಏನದ ಏನೇ ಇರಲಿ ಬಿಜಾಪುರ ಶಾಸಕ ಅಂದ್ರೆ ನಮ್ಮ ಶಾಸಕ. ಈಗ ಅವನಿಗೆ ಏನ್ರಿ ಯಾರು ಅಂದ್ರೆ ನಮಗೂ ಸ್ವಲ್ಪ ಇದು ಆಗ್ತದೆ. ನಮ್ಮ ಬಿಜಾಪುರ ನಗರಕ್ಕೆ ಜನರಿಗೆ ಅಂದಾಗ ಇಷ್ಟು ಕೀಳು ಮಟ್ಟಕ್ಕೆ ನೆಗ್ಲೆಕ್ಟ್ ಮಾಡಿಬಿಟ್ರೆ ನಮ್ಮ ರಾಜ್ಯಾಧ್ಯಕ್ಷ ಯಾವುದು ಬೀದಿ ನಾಯಿ ಐತಿ ಅದ್ರ ಬಗ್ಗೆ ಏನು ಕೇಳ್ತೀರ ಅಂತ ಹೇಳಿ ಏನು ಮತ್ತೊಬ್ರು ಯಾರು ಒಳ್ಳೆ ನಾಯಕರ ಬಗ್ಗೆ ಕೇಳಿ ಅಂತ ಹೇಳ್ಬಿಟ್ರು ನೀನು. ಈ ರೀತಿ ಶಬ್ದ ಬರ್ಲಾಕತ್ತಾವಂದ್ರೆ ಇದು ಭಾಳ ನಾಚಿಗೇಡ್ ಸಂಗತಿ. ಅದಕ್ಕಾಗಿ ಯತ್ನಾಳಗೆ ಮತ್ತೊಮ್ಮೆ ನಾನು ಇವತ್ತು ತಮ್ಮ ಮಾಧ್ಯಮದ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೀನಿ. ಯಾವುದೇ ಒಂದು ಸಂಘಟನೆ ಬಗ್ಗೆ ಇದು ನಾನು ಈಗಾಗಲೇ ಹೇಳಿದ ಹಾಗೆ TA ನಾರಾಯಣಗೌಡರು 80 ಲಕ್ಷ ನೋಂದಾಯಿತ ಸದಸ್ಯರು ಇರುವಂಥ ಒಂದು ದೊಡ್ಡ ಸಾಮ್ರಾಜ್ಯ ಏಕೈಕ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ನೇತೃತ್ವದಲ್ಲಿ ಐತಿ. ಇದು ಪ್ರತಿಯೊಂದು ಸಂದರ್ಭದಲ್ಲಿ ಏನೇ ನಾಡಿಗೆ ಅನ್ಯಾಯ ಆದಾಗ, ನಾಡಿನ ಯುವಕರಿಗೆ ಉದ್ಯೋಗ ವಿಷಯದಲ್ಲಿ ಆಗಲಿ ಅಥವಾ ಇನ್ನಿತರ ಪ್ರತಿಯೊಂದು ಭಾಷೆಯ ವಿಷಯದಲ್ಲಿ ಆಗಲಿ, ಜಲದ ವಿಷಯ ಆಗಲಿ, ನೆಲದ ವಿಷಯಗಳು ಬಂದಾಗ ಮೊದಲಿಗೆ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸ ಮಾಡೋದೇ ನಾರಾಯಣಗೌಡರು. ಅದಕ್ಕಾಗಿ ಇವತ್ತು ಮತ್ತೊಮ್ಮೆ ಈ ಹೇತನಾಳಗೆ ನಾ ಏನು ಹೇಳೋದಂದ್ರೆ, ನೀವು ಸ್ವಲ್ಪ ಎಲ್ಲ ಕಡೆ ಹೆತ್ಕೋತ ತಿರುಗಿಡೋದು ಬಂದ್ ಮಾಡು, ಇದು ಸರಿಯಲ್ಲ. ಯಾಕಂದ್ರೆ ಇದು ನಮ್ಮದು ಮರ್ಯಾದೆ ಹೊಂಟದ. ನೀ ಏನು ಹೇಳ್ತೀವಿ ಬಿಜಾಪುರ ಶಾಸಕ ಹಿಂಗದ ಯಾಕೆ? ನಾವೆಲ್ಲ ಜಿಲ್ಲಾಧ್ಯಕ್ಷರು ಫೋನ್ ಹಚ್ಚಿರ ಕೆಲವರಲ್ಲಿ ಏನ್ರಿ ಯಾವ ಬಿಜಾಪುರ್ಗೆ ಹ್ಯಾಂಗಾರೆ ಆರಿಸ್ತಿರ್ತಾರ ಅವನಿಗೆ ದಡ್ಡ ನನ್ನ ಮಗನಿಗೆ ತಂದ್ರು. ಅವರು ಹ್ಯಾಂಗಾರೆ ತರ್ತಾರ ಅವ್ನಿಗೆ ಇಂಥ ದಡ್ಡ ಏನೂ ವಿಷಯ ಗೊತ್ತಿಲ್ಲ, ಏನು ಇದು ಗೊತ್ತಿಲ್ಲ, ಮತ್ತೆ ಬಾಯಿಗೆ ಬಂದು ಏನು ಹೇಳ್ಬಿಡ್ತಾನಲ್ಲ ಅಂತಂದ್ರು. ನಾವೊಂದೇ ಇಲ್ಲ, ಅವ್ನು ಮೊದಲೇನೇ ಅವ್ನು ಸ್ಕ್ರೂ ಲೂಸ್ ಆಗ್ಯಾವ, ಅದ್ರಾಗ ಹೊರಗೆ ಹಾಕ್ಯಾರ ಪಾರ್ಟಿನ ಮತ್ತೊಂದು ಸಲ ಹುಚ್ಚಿಸ್ರು ಮಾಡ್ಲಕತ್ತಾನ. ಅವ್ನಿಗೇನೂ ಇಲ್ಲ, ಭಾಳ
ಅದ್ರಾಗ ಏನಾಗ್ಬಿಟ್ಟದ ಮಾಧ್ಯಮದವ್ರಿಗೆ ಮತ್ತು ನಾಯಕರು ಎಂಟರ್ಟೈನ್ಮೆಂಟ್ ಗಿರಾಕಿ ಆಗ್ಬಿಟ್ಟದ. ಅದಕ್ಕೆ ನಾ ಏನು ಮಾಡಿದ್ದೆ, ಇದು ಎಂಟರ್ಟೈನ್ಮೆಂಟ್ ಗಿರಾಕಿ ಐತಿ, ಇವನ ಬಗ್ಗೆ ಏನು ಹೇಳಬಾರ್ದು ಅಂತೇಳಿ ಬಿಟ್ಟಿದ್ದೆ ನಾ. ಇವತ್ತು ಸಂಘಟನೆ ಬಗ್ಗೆ ಟೀಕೆ ಮಾಡಿದ್ರಿಂದ ಅನಿವಾರ್ಯವಾಗಿ ಹೇಳಬೇಕಾಗಿದೆ. ನಾವು ಏನದ ಬೆಂಬಲ, ನೈತಿಕ ಬೆಂಬಲ ಕೊಟ್ಟೆವು ಮೊಟ್ಟ ಮೊದಲಿಗೆ. ಅದ್ರಾಗ ಏನಾಗ್ಬಿಡ್ತದ, ವಾಟಾಳ್ ನಾಗರಾಜು ಒಂದು ಏನದ, ಅವ್ರು ಒಳ್ಳೆಯವರು, ಹಿರಿಯ ಹೋರಾಟಗಾರ, ಅವ್ರ ಬಗ್ಗೆ ನಮ್ಮದು ಅಭಿಮಾನ, ಅಪಾರ ಗೌರವ ಇದೆ ಅವ್ರ ಮೇಲೆ. ಆದ್ರೆ ಅವ್ರದ್ದು ಒಂದೇನು ನಮ್ದು ಒಂದು ಇದು ಏನಂದ್ರೆ, ಅವ್ರು ಪ್ರತಿಯೊಂದು ವಿಷಯಕ್ಕೆ ಬಂದ್ ಅಂತ ಹೇಳ್ಬಿಡ್ತಾರ. ಬಂದ್ ಅನ್ನೋದಕ್ಕೂ ಮನೆಯಿಂದ ಹೊರಗೆ ಬರೋದಕ್ಕೆ ಪಟ್ನೆ ಪೊಲೀಸ್ ಹಿಡಿಬಿಡ್ತಾರ, ಕಲಾಸ ಮುಗಿದ್ಬಿಡ್ತು ಕೆಲಸ. ಬಂದ್ರು ಇಲ್ಲ, ಹೋಯ್ತು, ಎಲ್ಲಾನು ಹೋಯ್ತದ. ಅದು ತಾನೇ ಬಾಯಿಗೆ ನಿನ್ನೆ ಗಂಪ್ಲಾಸ್ ಪಟ್ಟಿ ಕಟ್ಕೊಂಡು ಕೂತ್ ಹೊರಗೆ ಬಂದ್ಬಿಟ್ಟಾರ. ಮುಂದದು ಬಂದ್ ಅಂದ್ರೆ ಅದಕ್ಕೊಂದು ಇದು ಬೇಕಲ್ಲ. ಬಂದ್ ಅಂದ್ರೆ ಕೊನೆ ಅಸ್ತ್ರ ಅದು ಸರ್ಕಾರದ್ದು. ಈಗ ನಾವು ಬಂದಕ್ಕೆ ಯಾಕೆ ನಾವು ಬೆಂಬಲ ಮಾಡೋದಿಲ್ಲ ಅಂದ್ರೆ, ಬಹಳಷ್ಟು ಈಗ ಏನಾಗ್ಬಿಡ್ತಾವ, ಇಲ್ಲಿ ಸರ್ಕಾರಕ್ಕಾಗ್ಲಿ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಬಂದ್ ಮಾಡೋದ್ರಿಂದ ಇದು ಅಲ್ಲ, ಪರಿಹಾರ ಅಲ್ಲ. ಇದು ಕೊನೆ ಅಸ್ತ್ರ ಅಂದ್ರೆ ಬಹಳಷ್ಟು ಇದು ಅದಾವ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸರ್ವಪಕ್ಷ ಸಭೆ ಕರೆದ್ರು. ಇದೇ ಕಾವೇರಿ ವಿಷಯ ಸಲ ಎಲ್ಲ ಮಾಜಿ ಮುಖ್ಯಮಂತ್ರಿಗಳು, ಪಕ್ಷದ ಎಲ್ಲ ವಿವಿಧ ಪಕ್ಷದ ಅಧ್ಯಕ್ಷಗಳು, ಎಲ್ಲ MP ಗಳು ಕರೆಸಿ ಅದ್ರ ಬಗ್ಗೆ ಅವ್ರು ಸವಿಸ್ತಾರವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿ ಏನ್ ಮಾಡ್ಬೇಕು ಅನ್ನೋದು ಅವ್ರು ನಿರ್ಣಯ ಮಾಡ್ಕೊಂಡ್ರು. ಅಂದ್ರೆ ಇದು ಕಾನೂನಾತ್ಮಕವಾಗಿ ನಾವು ಇದಕ್ಕೆ ಹೋರಾಟ ಮಾಡೋಣ ಅಂತ ಹೇಳಿ ಒಂದು ನಿರ್ಣಯ ತಗೊಂಡ್ರು. ಎಲ್ಲ ಸರ್ವಪಕ್ಷದವ್ರು ಕೂಡ ನಿರ್ಣಯ ತಗೊಂಡ್ರು. ಹೋದ 15 ದಿವಸದಿಂದ ಇಲ್ಲಿ ದಿಲ್ಲಿ ಒಳಗೆ. ಮತ್ತು ಯಾರೂ ತಪ್ಪಿಸಿಲ್ಲವ. ಕುಮಾರಸ್ವಾಮಿ ಅವರು ಅದಾರ, ಪ್ರಹ್ಲಾದ್ ಜೋಶಿ ಅವರು ಬಂದಿದ್ದಾರೆ, ಎಲ್ಲ ಪಕ್ಷದ ಸಂಸದರು ಅದಾರಲ್ಲಿ, ಎಲ್ಲ ಪಕ್ಷದ ಅಧ್ಯಕ್ಷರು ಅದಾರ, ಎಲ್ಲ ಮಾಜಿ ಮುಖ್ಯಮಂತ್ರಿಗಳು ಅದಾರ ಎಲ್ಲರೂ. ಅಲ್ಲಿ ಎಲ್ಲ ಒಂದು ನಿರ್ಣಯ ತಗೊಂಡಾರ. ಈಗೇನದ ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ಹಾಕಿದ್ದಾರೆ, ನಡೆದು ಅದ್ರ ಬಗ್ಗೆ ಈಗಾಗಲೇ ಮಳಿನೂ ಬರ್ಲಾಕತ್ತ ಹೇಳಿದ್ದು. ಅದು ಜಲಾಶಯ ಒಳಗೆ ಇದು ಆಗ್ಲಕತ್ತ. ಇಂಥದ್ರಾಗ ಬಂದ್ ಮಾಡಿಬಿಟ್ವಿ ಅಂದ್ರೆ ಅದಕ್ಕೆ ಒಂದು ಪರ್ಯಾಯ ಅಲ್ಲ ಅಂತ ಹೇಳಿ ನಾವೇನು ಮಾಡಿವಿ, ನೈತಿಕ ಬೆಂಬಲ, ಹೋರಾಟಕ್ಕೆ ಬೆಂಬಲ ಇದ್ದೇ ಇರ್ತದೆ. ಯಾಕಂದ್ರೆ ಒಬ್ಬ ನಾಡಿನ ಬಗ್ಗೆ ಅಥವಾ ಒಂದು ಯಾವುದೋ ಒಂದು ನೀರಿನ ಬಗ್ಗೆ ಒಬ್ಬ ಹಿರಿಯ ಹೋರಾಟಗಾರ ಒಬ್ಬ ಕರೆ ಕೊಟ್ರ ಅಂದ್ರೆ ನಾವು ಕೂಡ ನೈತಿಕ ಬೆಂಬಲ ನೀಡಬೇಕಾಗ್ತದೆ ಮಾಡಿವಿ. ಅದ್ರ ಬಂದ್ ಮಾಡ್ಲಿಕ್ಕೆ ನಾವು ಎಂದೂ ಇದು ಮಾಡಿಲ್ಲ. ಅದಕ್ಕೆ ಮತ್ತೊಮ್ಮೆ ಹೇಳ್ತೀನಿ, ನೀವೊಂದು ಇದ್ರಾಗ ಯಾಕೆ ಮತ್ತೊಮ್ಮೆ ಹಿಂಗೊಮ್ಮೆ ಹೋದ್ಸಲಾನೇ ಮತ್ತೊಮ್ಮೆ ಹೇಳ್ಬೇಕಾಗ್ತದೆ. ಇನ್ನೊಮ್ಮೆ ನಾವು ಬಂದ್ ಮಾಡ್ಲಕ್ಕೆ ಕಾಲ್ ಮಾಡಿದಾಗ ಕಾವೇರಿ ಅದೇ ನಮಗೇನು ಸಂಬಂಧ, ಅದು ನೀವ್ಯಾಕೆ ಬಂದ್ ಮಾಡಿ, ಯಾರು ಬಂದ್ ಮಾಡ್ತೀರಿ ನಾವು ನೋಡ್ತೀನಿ ಅಂತ ಹೇಳ್ಬಿಟ್ಟ. ಅದಕ್ಕೆ ನಾವು ಮತ್ತೆ ಸವಾಲು ಸ್ವೀಕಾರ ಮಾಡ್ಬೇಕಾಯ್ತು, ಅನಿವಾರ್ಯ ಆಯ್ತು ನಮಗೆ. ಯಾಕಂದ್ರೆ ನಾವು ಈಗ ಇವ ಬಂದ್ ಮಾಡಿಬಿಟ್ರೆ ನನಗೆ ಅಂಜಿ ಬಂದ್ ಮಾಡಿಲ್ಲ ಅಂತ ಹತ್ತಿದ. ಅದಕ್ಕೆ ನಾವೇನು ಮಾಡಿದ್ವಿ, ಆಯ್ತು ನಾವು ಬಂದ್ ಮಾಡ್ತೀವಿ, ಏನು ಮಾಡ್ತೀವಿ ಮಾಡತ್ತೇಳಿ ನಾವು ಬಂದ್ ಕಾಲ್ ಮಾಡಿದೆವು. ಕಾಲ್ ಮಾಡಿ ಅವ್ರ ಆಫೀಸ್ ಮುಂದೆ ಅವಂದೇ ಪುತ್ಳಿ ಸುಟ್ಟಿದೆವು ನಾವು. ಏನ್ರಿ ಅವಂದು ಪುತ್ಳಿ ಮಾಡಿ ಅವ್ನು ಇದು ಮಾಡಿ ಸತ್ತ. ಅವ್ನು ಗೇಟ್ ಮುಂದೆ ಹೋಗಿ ಅವ್ನ ಬೋರ್ಡ್ ಮುಂದೆ ಅದು ದೊಡ್ಡ ಎಲ್ಲ ತಾವು ಮಧ್ಯಮದವರೆಲ್ಲ ಬಂದಿದ್ರು ಅವಾಗ ಎಲ್ಲ ಇದು ಆಯಿತು. ಅವಾಗ ಇದು ಮಾಡಿ ಇವ್ರು ನಮ್ಮ ಎಲ್ಲಿ ನಾವು ಸವಾಲು ಸ್ವೀಕಾರ ಮಾಡೋಣ ಎಲ್ಲ ಮಾರ್ಕೆಟ್ ಒಳಗೆ ಮೀಟಿಂಗ್ ಕರೆದು ಅವ್ರಿಗೆಲ್ಲರಿಗೆ ಕೈ ಮುಗಿದು, ಇಲ್ಲ ನೀವು ದಯಮಾಡಿ ಬಂದ್ ಮಾಡಬೇಡ್ರಿ, ಗುಲಾಬಿ ಹೂವು ಕೊಡೋದು ಎಲ್ಲ ಈ ರೀತಿ ಹಿಂಗೆ ಮಾಡಿಕೊಂಡು ಒಮ್ಮೆ ಬಂದ್ ಯಾಕೆ ಮಾಡ್ತಿರತ್ತಾರ, ಈಗ ಬಂದ್ ಮಾಡಿರಲ್ಲ, ಬಂದ್ ಬೆಂಬಲ ಯಾಕೆ ಕೊಟ್ಲತ್ತ, ಈಗ ಹುಚ್ಚುಚ್ಚರಂಗೆ ಮಾತಾಡಿದ್ರಿಂದ ಅದಕ್ಕೆ ಏನಾಗ್ಬಿಟ್ಟದ, ಇದು ಹುಚ್ಚು ಹಿಡಿದ್ಬಿಟ್ಟದ ಇವನಿಗೆ. ಅದಕ್ಕೆ ನಮ್ಮದು ಮರ್ಯಾದೆ ತೆಗಿಲಾಕತ್ತಾನ ಇಡೀ ರಾಜ್ಯ ಒಳಗೆ, ತಂದಂತೂ ಮರ್ಯಾದೆನೇ ಇಲ್ಲ. ಅದಕ್ಕೆ ಮತ್ತೊಮ್ಮೆ ಯತ್ನಾಳ್ ಅವರಿಗೆ ನಾನು ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಎಚ್ಚರಿಕೆ ಕೊಡ್ತೀನಿ. ತಾವು ಏನದ, ನೀ ಮತ್ತೊಮ್ಮೆ ಏನಾದರೂ ಇಂಥ ಆಜಲ್ಲ ಇಂಥ ಚಿಲ್ಲರ್ ಏನ್ರೆ ಮಾತಾಡಿದ್ರೆ ನಿನಗೆ ತಕ್ಕ ನಾವು ಪಾಠ ಆಗ್ತದೆ, ನಮ್ಮ ಕಾರ್ಯಕರ್ತರಿಂದ ನಿನಗೆ ತಕ್ಕ ಪಾಠ ಕಲಿಸ್ಬೇಕಾಗ್ತದೆ ಈ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಇಲ್ಲ ಹಂಗೆ ಹೇಳಿಲ್ಲ ಅವರು. ಕೃಷ್ಣ ಬಗ್ಗುನು ನಾವು ಮಾಡ್ಯಾವ, ನಾವೇ ಮಾಡ್ಯಾವಲ್ಲ ಹೋರಾಟ. ನಾರಾಯಣಗೌಡ ಕರ್ಕೊಂಡ್ಬಂದು ಕಾವೇರಿ ಮತ್ತು ಕೃಷ್ಣ ಈ ಕಾವೇರಿ ಮತ್ತು ಕೃಷ್ಣ ಈ ರಾಜ್ಯದ ನಮ್ಮ ನಾಡಿನ 2 ಕಣ್ಣಿದ್ದ ಹಾಗೆ ಅಂತೇಳಿ ನಮ್ ನಾರಾಯಣಗೌಡರು ಸಾಕಷ್ಟು ಸಲ ಹೇಳ್ಯಾರ. ಮತ್ತು ಅದ್ರ ಬಗ್ಗೆನೂ ಬಹಳಷ್ಟು ಉದಾಹರಣೆಗಳು ಅದಾವ. ನಾವು ಕೃಷ್ಣ ಬಗ್ಗೆನೂ ಹೋರಾಟ ಮಾಡಿದ್ದೈತಿ ಮತ್ತು ಕಾವೇರಿ ಬಗ್ಗೆನೂ ಹೋರಾಟ ಮಾಡಿದ್ದದ. ಇವ್ರು ಏನ್ ಮಾಡಿ ಅದು ಬೇಕಲ್ಲ, ಇವ್ರು ನಿನ್ನೇನ್ ಹೇಳಿದ್ರು ಬಂದಕ್ ಬೆಂಬಲ. ಇಲ್ಲಿ ಒಂದು ಪಾದಯಾತ್ರೆ ಮಾಡಿದ್ ಗುರ್ತೈತಿ ಏನ. ಈಗ ಅಧಿಕಾರ ಬಂದ ನಂತರ ಇವ್ರು MP ಇದ್ರು 2 ಸಲ, ಏನು ಒಂದ್ ದಿವ್ಸ ಚಕಾರ ಶಬ್ದ ಎತ್ತಾರೇನು ಇವ್ರಲ್ಲಿ ಏನ್ರಿ ಒಂದು ಇದ್ರ ಬಗ್ಗೆ. ಕೇಂದ್ರ ಸರ್ಕಾರದಿಂದ ಮಲ್ತಾಯ ತಗೊಂಡು ರಾಜ್ಯಕ್ಕೆ ಆದಾಗ ಅಲ್ಲಿ ಬಾಯಿ ಎಲ್ಲ ಮುಚ್ಕೊಂಡೇ ಕೂತಿದ್ರಲ್ಲ, ಅಲ್ಲಿ ಹೋಗಿ ಒಂದ್ ದಿವ್ಸ ಏನ್ರ ಕೇಳ್ಯಾರನ ಅಲ್ಲಿ ಈ ನಾಡಿನ ಬಗ್ಗೆ, ಕಾವೇರಿ ಬಗ್ಗೆ, ಕೃಷ್ಣ ಬಗ್ಗೆ ಏನ್ ಮಾತಾಡ್ರಲ್ಲಿ ಸರ್? ಯತ್ನಾಳ್ ಅವರು ಅಂದ್ರೆ ನೀವು ಯತ್ನಾಳ್ ಅವ್ರಿಗೆ ಕನ್ನಡ ಬಗ್ಗೆ ಕಾಳಜಿ ಇಲ್ಲ, ಹೋರಾಟ ಮಾಡಿಲ್ಲ ಅಂತ ಹೇಳಿ. ಈ ಎಷ್ಟೋ ಇಲ್ಲಿ ಆಂಗ್ಲ ಮಾಧ್ಯಮ ಸ್ಕೂಲ್ಗಳಲ್ಲಿ ಕನ್ನಡ ಸಬ್ಜೆಕ್ಟ್ ಅನ್ನ ಸ್ಪೆಷಲ್ ಸಬ್ಜೆಕ್ಟ್ ಆಗಿ ಇಟ್ಕೊಂಡಾರ.
ಇಲ್ಲಿ ಎಷ್ಟೋ ಶಾಪ್ಗಳಲ್ಲಿ ಕೆಲವೊಂದು ಅಂಗಡಿಗಳ ಮೇಲೆ ಒಟ್ಟು ಇಂಗ್ಲಿಷ್ ಬೋರ್ಡ್ ಅದಾವ. ಅದ್ರ ಬಗ್ಗೆ ನಿಮ್ಗೆ ಗಮನಕ್ಕೂ ಐತಿ, ದಿನ ಹೋಗಕ್ಕೂ ಬರಾಕು ನೋಡ್ತೀರಿ. ನೀವು ಯಾವಾಗ ಹೋರಾಟ ಮಾಡಿರಿ? ನಾವು ಅವ್ರು ತೆರವುಗೊಳಿಸೋ ನಾವು ನೋಡ್ರಿ, ನಾವು ಅಧಿಕಾರಿಗಳಿಗೆ ನಾವು ಹೇಳ್ಯಾವ ಏನ್ ಅಧಿಕಾರಿಗಳಿಗಲ್ಲ, ನೀವು ಇಲ್ಲ ಏನ್ ನಾವು ಹೋರಾಟ ಮಾಡಿದ್ವಿ. ಒಬ್ಬ ಏನಾಯ್ತಂದ್ರ ನಾವು ಮಾಡಿದಾಗ ನಮ್ಮ ವಿರುದ್ಧ ಮಾಲ್ಗಳ ಮೇಲೆ ಇಂಗ್ಲಿಷ್ ಬೋರ್ಡ್ ನಮ್ಮ ಒಳಗ್ ಹೋಗ್ಬೇಕಂದ್ರು ಇಂಗ್ಲಿಷ್ನಾಗ ಮಾತಾಡ್ತಾರ. ಎಷ್ಟೋ ಹೋಟೆಲ್ಗಳಲ್ಲಿ ಪಾಟೀಲ್ ಪ್ಲಾನೆಟ್ ಎಲ್ಲಾನು ಅದಾವ ಇಂಗ್ಲಿಷ್ ಹೋಟೆಲ್. ಈಗ ಕೆಲವೊಂದು ಹೋಟೆಲ್ಗಳಲ್ಲಿ ಹಿಂದಿನ ಮಾತಾಡ್ತಾರ, ಕನ್ನಡ ಬರೋದಿಲ್ಲ ಅವ್ರಿಗೆ. ಒಂದು ಚಾ ತಂದು ಕೂಡ ಒಂದು ಚಾ ಬೇಕಾಗ್ತದೆ ಅಂತಾರ. ಅದ್ರ ಬಗ್ಗೆ ನಾವು ನೋಡ್ರಿ ಹೋರಾಟ ಪಾದಯಾತ್ರೆ ಮಾಡ್ಯಾವ. ಅದ್ರ ಬಗ್ಗೆ ನಿಮಗ್ ಅದೇ ರೋಡ್ ಇಂದ ನಾವು ನೋಡ್ರಿ ಮತ್ತ ರಾಜ್ಯೋತ್ಸವಕ್ಕೆ ಮುಂಚೆನೂ ಮಾಡ್ಯಾವು, ಏನ್ ನಡುನು ಮಾಡ್ಯಾವು. ನೋಡ್ ಕೇಳಲ್ಲ. ಇಲ್ಲ ನೀವ್ ನೋಡಿಲ್ಲ, ನಾ ಏನ್ ಮಾಡ್ಲಿ? ಇಲ್ಲ ನಮ್ ಬೈಲಿ ಅದಾವ, ತೋರ್ಸಿದ ನಿಮಗ ಫೋಟೋ ಅದಾವ. ಅದು ಅಲ್ಲ, ಈಗ ನೋಡ್ರಿ ಅವ್ರಿಗೆ ಸತ್ತ ನೋಟಿಸ್ ಇಲ್ಲ. ಮಹಾನಗರ ಪಾಲಿಕೆಯವರು ನಮಗೆ ನೋಟಿಸ್, ನಮ್ ಕಡೆಯಿಂದ ನೋಟಿಸ್ ಕೊಡ್ಸಿದ್ದು ಅವ್ರಿಗೆ. ಅವ್ರ ಮೇಲೆ ಇಂಪ್ಲಿಮೆಂಟ್ ಮಾಡ್ಯಾರ. 5,000 ದಂಡ ಹಾಕ್ಸಿದ್ ನಾವೇ. ಬೇಕಾದ್ರೆ ರೆಕಾರ್ಡ್ ಅದಾವ. ನೀವು ಮಹಾನಗರ ಪಾಲಿಕೆ ತಗೋರಿ ಎಷ್ಟು ಮಂದಿಗೆ ದಂಡ ಹಾಕ್ಯಾರ. ನಾವು ಅದ್ರ ಬಗ್ಗೆ ಹೋರಾಟ ಮಾಡ್ಯಾವ, ಏನ್ ತೆರವುಗೊಳಿಸಿವ್. ಅದ್ರ ಸಲುವಾಗಿ ಒಂದು ನಮ್ ಮ್ಯಾಲ ಏನ ಈಗಾದ್ರೂ 2 ದಿವಸ ನಾವು ತರಗಾ ಜೈಲಿಗೆ ಹೋಗಿ ಬಂದಿದ್ದು ಉದಾಹರಣೆ ಐತಿ. ಪ್ರೈವೇಟ್ ಸ್ಕೂಲ್ಗಳ ಕನ್ನಡದಾಗ ಬೋರ್ಡ್ ಇಲ್ಲ, ಇಂಗ್ಲಿಷ್ನಾಗ ಬೋರ್ಡ್ ಅದಾವು. ಮತ್ತ ಅಲ್ಲಿ ಅಡ್ಮಿಷನ್ ಮಾಡಾಕ್ ಹೋದಾಗ ಶಿಕ್ಷಕರು ಏನಂತಾರ, ಕನ್ನಡ ಒಂದ ನಮಗ ಕ್ಲೇಸಬಲ್ ಸಬ್ಜೆಕ್ಟ್ ಅದ. ಇಲ್ಲ ಅದ್ರ ಬಗ್ಗೆ ಈಗ ನಾವು ತ್ರಿಭಾಷಾ ಈಗ ಮೊನ್ನೆ ಇಂಪ್ಲಿಮೆಂಟ್ ನಮ್ಮ ಇದಕ್ಕೆ ಇಲ್ರಿ ಆಸಿಫರ. ಈಗ ಮೊನ್ನೆ ನಮ್ಮ ಹೋರಾಟ, ನಮ್ಮ ಮನವಿಗೆ ಸ್ಪಂದಿಸಿ ರಾಜ್ಯ ಸರ್ಕಾರವೇ ತ್ರಿಭಾಷಾ ಸೂತ್ರ ಮಾಡ್ಬೇಕಂತ ಹೇಳಿ ನಾವೇ ಸತ್ತ ನಮ್ದು ಇದು ನಮ್ದೇ ಹೋರಾಟ. ಇದು ಏನ ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಹೋರಾಟದಿಂದ ಕಡ್ಡಾಯವಾಗಿ ಕನ್ನಡ ಬೇಕೇ ಬೇಕಂತ ಹೇಳ. ನಿನ್ನೆ ನೀವು ನೋಡಿರ್ಬೇಕು ಪತ್ರಿಕೆಗಳು, ನಿನ್ನೆ ಮೊನ್ನೆ ತ್ರಿಭಾಷಾ ಇದ್ರ ನಿನ್ನೆ ಮತ್ತೆ ಬಂದಿದೆ, ಇಂಪ್ಲಿಮೆಂಟ್ ಆಗಿದೆ. ಅದ್ರ ಪ್ರತಿಫಲ ಯಾರ್ದು ಐತನ, ಅದು ಯಾವ ಹೋರಾಟ? ನಮ್ದು ಹೋರಾಟದ ಪ್ರತಿಫಲ ಅದು. ಈಗ 60% ಆಗ ಇದು ಸುಗ್ರೀವಾಜ್ಞೆ ಮಾಡಿದ್ದು ನಮ್ಮ ಪ್ರತಿಫಲ. ನಾವು 14 ದಿವಸ ನಾನು ಪರಪ್ಪ ನಮ್ಮ ರಾಜ ನನ್ನ ಜೊತೆ ಇವರೊಬ್ಬರು ಇದ್ರು. ಈಗ ಪರಪ್ಪ ಅಂದ್ರೆ 14 ದಿವಸ ನಾವಿದ್ದೇವು. 14 ದಿವಸ ರಾಜ್ಯದ ಯಾಕಂದ್ರೆ ಬೇಲ್ ಆಗಿತ್ತು, ಮತ್ 3 ಕೇಸ್ ಅದಾವ ಅಂತೇಳಿ ಅವ್ರಿಗೆ ಮತ್ ಎಕ್ಸ್ಟೆಂಡ್ ಮಾಡಿ 17 ದಿವಸಿಗೆ ಬಿಟ್ರು ಅವ್ರು. ನಾವು 14 ದಿವಸಿಗೆ ನಾವು ಬಿಡುಗಡೆ ಆದೇವು ಅಲ್ಲಿ ಹೋದ ವರ್ಷ. ಬಿಜೆಪಿ ಅವರ ಆರೋಪ, ಯತ್ನಾಳ್ ಅವರು ಮತ್ತು ಬಿಜೆಪಿ ಆರೋಪ ಏನಪ್ಪ ಅಂದ್ರೆ, ಬಿಜೆಪಿ ಅಧಿಕಾರದಾಗ ಹೆಚ್ಚು ಕಾಂಗ್ರೆಸ್ ಅಧಿಕಾರದಾಗ ಇರಲ್ಲ. ಮತ್ ನಾ ಆಗ ಉದಾಹರಣೆ ಹೇಳ್ಬಿಟ್ರಿ ಸರ್. ಅವ್ರು ನೋಡೇ ಇಲ್ಲ, ನೋಡ್ಲಾಕ ಹೇಳ್ತಾರಲ್ಲ. ಈಗ ನಮ್ಮಲ್ಲಿ ಸರ್ ಈಗ ನೋಡ್ರಿ ನಿಮ್ಗೆ ಹೇಳ್ತೀನಿ ಕೇಳ್ರಿ. ನಮ್ದು ಹೋರಾಟ ಮೊನ್ನೆ 60% ನಾಮಫಲಕ ಸಲಾಗ ಪರಪ್ಪ ದೊಡ್ಡ ಐತಿಹಾಸಿಕ ಹೋರಾಟ ಬೆಂಗಳೂರೊಳಗ ಐತಿಹಾಸಿಕ ಹೋರಾಟ. ಆ ಮಾಲ್ ಒಳಗ ಏನು ನಮ್ ಕಾರ್ಯಕರ್ತರು ಸತ್ತ ಡಿ ಕೆ ಶಿವಕುಮಾರ್ದೇ ಲುಲ್ಲು ಮಾಲ್ ಹೊಡೆದಿದ್ರು ನಮ್ಮ ಹುಡುಗರು, ನಮ್ಮವ್ರೆ ಕಾರ್ಯಕರ್ತರು ಹೆಣ್ಮಕ್ಳು. ಅಷ್ಟೇ ಅಲ್ಲ ಅಂದ್ರ ಅಲ್ಲಿ ಬರುವಾಗ ಏನದ ಅಸ್ತಿ ಹೋರಾಟದ ಅಲ್ಲ ಅಂದ್ರ ಅಂತಾವು ನಾಮಫಲಕ ಸಲುವಾಗಿ ಹೋಗಿ ಹೋರಾಟ ಮಾಡಿ ನಾಮಫಲಕ ಹಾಕ್ಸುವಂತ ಕೆಲಸ ಮಾಡಿಸಿದ್ರ. ಅದಕ್ಕೇನದ 17 ದಿವಸ ಪರಪ್ಪನ ಜೈಲ್ಗೆ. ನಮಗ್ ಕಾಂಗ್ರೆಸ್ ಯಾರಿತ್ತು ಸರ್ಕಾರವಾಗ, ನಮ್ಮ ಮತ್ ನಾವ್ ಕಾಂಗ್ರೆಸ್ ದವ್ರ ಇದ್ರೆ ಅವ್ರ್ಯಾಕ ನಮಗ್ ಒಳಗ್ ಹಾಕ್ತಿದ್ರು. ಈಗ ಇಲ್ಲಿ ಕೃಷ್ಣೆಯ ಹೋರಾಟ ಬಗ್ಗೆ ನೀವು ಅವ್ರು ಹೇಳಿರ್ತಕ್ಕಂಥ ಪಾಯಿಂಟ್ ಮೇಜರ್ ಅದು. ಒಂದಿನಾರ ಅಲ್ಲಿ ಕಾವೇರಿ ಹೋರಾಟದ ಅಷ್ಟೊತ್ತು ನೀವು 10 ಸಲ ಪ್ರೆಸ್ ಮೀಟ್ ಮಾಡ್ತೀರಿ. ಕೃಷ್ಣೆಯ ಹೋರಾಟ ಅಲ್ಲಿ ಎಷ್ಟು ಸಲ ಪ್ರೆಸ್ ಮೀಟ್ ಮಾಡಿದ್ದಾರೆ, 8 ಸಲ ಹೋರಾಟ ಮಾಡಿದ್ದಾರೆ ಬೆಂಗಳೂರಿನಾಗ. ಯಾರು ಮಾಡಿದ್ದಾರೆ, ಎಲ್ಲಿ ಮಾಡಿದ್ರೆ ಒಂದು ಉದಾಹರಣೆ ತೋರಿಸಿ ನೀವು ನೋಡ್ರಿ. ಹುಬ್ಳಿ ಏನಾಗಿದೆ, ಕೃಷ್ಣೆ ಅದಕ್ಕಿಂತ 3 ಪಟ್ಟು ದೊಡ್ಡ ನದಿ ನಮ್ದು. ಅದ್ರ 4 ಭಾಗ ಏನು ಕಾವೇರಿ ಆಗುದಿಲ್ಲ. ಒಳ್ಳೆ ಕಾವೇರಿ ಏನ್ ಕಾವೇರಿ ಕೃಷ್ಣೆ ಬಗ್ಗೆ ಹೋರಾಟ ಮಾಡಿದ್ ತೋರಿಸಿ ನೋಡೋಣ. ಇಲ್ಲ ಕೃಷ್ಣೆ ಬಗ್ಗೆನೂ ಮಾಡಿದ್ದದ. ನಾವೇ ಸತ್ತ ಜೊತೆ ನಾವೇ ಹೋದವ್ರದೇವ. ಏನು ಅಲ್ಲಿ ಏನ್ ಮಾಡ್ಯಾವ ಅಂದ್ರ ಎತ್ತರ ಸಿಗ್ತಕ್ಕಂತ ಬೆಲೆ ಕೃಷ್ಣೆಗೆ ಕೊಡ್ತಾ ಇಲ್ಲ ಅನ್ನೋದು ಆ ನೋವನ್ನ ಯತ್ನಾಳ್ ಅವ್ರು ಹೇಳಿದ್ದಾರೆ. ನಾನು ಹೇಳಿಲ್ಲ ಅವ್ರು. ಹೌದು, ಇನ್ನೊಮ್ಮೆ ನೋಡ್ರಿ ನೀವು, ಅವ್ರು ಹೇಳಿಲ್ಲ. ಅವ್ರು ಬರೇ ಏನದ ಕಾವೇರಿ ವಿಷಯಕ್ಕೆ ಬೆಂಬಲ ನೀಡೋದಕ್ಕ ಏನದ ಇದಕ್ ಹೇಳ್ಯಾರ ಅವ್ರು. ನಿನ್ನೆ ಅವ್ರು ಕೃಷ್ಣ ಇದ್ರ ಬಗ್ಗೆ ಹೇಳಿಲ್ಲ. ಯಾರು ನಮ್ಮೂ ಯಾವ್ದಾವ್ ಹೇಳ್ಯಾರ, ಆದ್ರ ಕಾವೇರಿ ಹೋರಾಟ ವಿಷಯ ಹೇಳ್ಯಾರ. ಅವ್ರು ಯಾಕೆ ಬಂದ್ ಮಾಡಿಲ್ಲ? ಅಲ್ಲ, ನಿಮ್ ನಾರಾಯಣಗೌಡರು ಒಂದ್ ದಿವಸ ಕೃಷ್ಣೆ ವಿಷಯವನ್ನ ಎತ್ತಾಕೊಂಡು ಬಂದು ಇಲ್ಲಿ ಕೂತ್ಕೊಂಡು ಒಂದ್ ವಿಷಯ ಪ್ರೆಸ್ ಮೀಟ್ ಮಾಡಿ ಕೃಷ್ಣೆಗೆ ಸಂಬಂಧಪಟ್ಟಂತ ಒಂದ್ ಸ್ಟೇಟ್ಮೆಂಟ್ ಮಾಡ್ಯಾರ ನೋಡ್ರಿ. ಅವ್ರು ನೋಡ್ರಿ ಅದಾವ, ಸಾಕಷ್ಟು ಅದಾವ. ಬಾಗಿನ ಕೊಡ್ಲಾಕು ಬಂದಿದ್ರು 2 ಸಲ. ನಿಮ್ಮ ನಾಯಕರನ್ನು ತಿಳಿಸಿ ಹೇಳ್ಬೇಕು. ರಾಜ್ಯ ಮಟ್ಟದಾಗ ಮಾಡೋದಿರ್ಲಿ, ಬಿಜಾಪುರದೊಳಗ ಮಾಲಗಳು ಕಾಂಗ್ರೆಸ್ ನಾಯಕರ ಹೊಡೆತನ ಅಥವಾ ಅವ್ರ ಸಂಬಂಧಿಕರ ಹೊಡೆತನ, ಕಿರಿಯ ಪಾಟೀಲ್ ಪ್ಲಾನೆಟ್, ಮಂಗಳ್ಳ, ಯಾವ ಕನ್ನಡ ಪದಗಳ
ನಿಮ್ದೇನ್ರಿ ಅಂಶದ ಕನ್ನಡ ಪದಗಳು ಇಡ್ರಿ ಅಂತ ಹೋಗಿ ಏನ್ರಿ ಕನ್ನಡದಾಗ ಬರೀರಿ ಅಥವಾ ಕನ್ನಡ ಹೆಸರು ಇಡ್ರಿ ಅಂತ ಏನ್ರಿ ಅಂಶದ ಯಾಕ್ರಿ ಇಲ್ಲ ನಾವು ನೋಡ್ರಿ ನಾವಂತೂ ಸತ್ತ ಇಲ್ಲಿ ಕೇಳ್ರಿ ನೀವ್ ಹೇಳ್ತಿಲ್ಲ ನನಗ ಇಲ್ಲಿ ಕೇಳ್ರಿ ಪಾಟೀಲ್ ಪ್ಲಾನೆಟ್ಗೆ ನಾವ್ ಸತ್ತ ಹೋಗಿ ಏನದ ಅಲ್ಲಿ ಹೋಗಿ ಆ ದಿವ್ಸ ಆಫೀಸರ್ಗೂ ಬಿಟ್ಟಿದ್ರು ಅದಕ್ಕ ಏನ್ ಮುಂದ್ ಹೋಗಿದ್ರು ಏನ್ ಕೆಲವೊಬ್ರು ಇಲ್ಲ ನನಗ್ ತಿಳಿತು ನೀವೇನ್ ಹೇಳ್ತೀರಿ ದೊಡ್ಡ ನೋಡ್ರಿ ರಾಜಕಾರಣ ಇಲ್ಲ ಕನ್ನಡ ಹೆಸರುಗಳಿಲ್ಲ ಇಲ್ಲ ಅವ್ರು ನೋಡ್ರಿ ಅವ್ರದ್ದು ಏನದ ಒಂದು ಲೋಗೋ ಅದ್ರ ಏನ್ ಕಂಪನಿ ಹೆಸರು ಇರ್ತಾವ ಅದು ಕನ್ನಡ ಶಬ್ದ ಅದಾವ ಎಲ್ಲಾ ಕಡೆ ಎಲ್ಲಿ ಬರದೇ ಇಲ್ರಿ ಈಗ ಹೋಗದ ನೋಡ್ರಿಲ್ಲ ಯಾವ ಹೆಸರುಗಳ ಕನ್ನಡದಾಗ ಅದಾವ ನೀವು ಒಂದ್ಸಲ ಚೆಕ್ ಮಾಡೋದು ನಾವು ನೋಡ್ರಿ ಮುಂದೆ ಇನ್ನೊಂದ್ ಹೇಳ್ತೀನಿ ಕೇಳ್ರಿ ಇಲ್ಲ ಇನ್ನೊಂದ್ ಹೇಳ್ತೀನಿ ಇಲ್ಲ ಒಂದೇ ಸಬ್ಜೆಕ್ಟ್ ಒಂದ್ ವಿಷಯ ಈಗ ನಾ ಹೇಳ್ತೀನಿ ನಮ್ಮ ಮ್ಯಾಲ ಒಂದು ವಡಾಫೋನ್ದವ್ರು ಏನ್ ಒಂದ್ ಕೇಸ್ ಹಾಕೋದು ನಮ್ಮ ಮೇಲೆ ನಮ್ಮ ನಾರಾಯಣಗೌಡ ಮೇಲೆ ಹಾಕ್ಯಾರ ಏನ್ ಹಾಕ್ತಾರಂದ್ರ ಅಲ್ಲಿ ಹೈಕೋರ್ಟ್ದಿಂದ ಸ್ಟೇ ತಗೊಂಡ್ರು ಏನ್ ಕೆಲವು ವಿಷಯ ಒಳಗೆ ಇವ್ರು ಕನ್ನಡ ಪ್ರಾಧಿಕಾರದವರು ಮತ್ತು ಸರ್ಕಾರದ ಇಷ್ಟು ಇದು ಮಾಡಿದ್ರು ಸಹಿತ ಅಲ್ಲಿ ಕೆಲವೊಂದು ಅಧಿಕಾರಿಗಳಿಗೆ ಏನಾಗ್ಬಿಟ್ಟದಂದ್ರೆ ಅದು ಒಂದು ನೆವ ಹೇಳ್ಬಿಡ್ತಾರ ಅವ್ರು ಏನು ನಮಗೆ ಒತ್ತಾಯ ಪೂರ್ವಕ ಇದು ಮಾಡಕ್ ಬರೋದಿಲ್ಲ ಸರ್ಕಾರದ ಸುಗ್ರೀವಾಜ್ಞೆ ಐತಿ ಆದ್ರೆ ಈ ಕೋರ್ಟ್ ಒಳಗೆ ಹಿಂಗೆ ಬಂದಿದ್ರಿಂದ ನಮಗೆ ಸತ್ತಾ ಕಮಿಷನರ್ ಹೋದ್ ರಾಜ್ಯೋತ್ಸವ ಇದ್ರಾಗೆ ನಾವು ಮೊದಲನೇ ಮಾಡ್ತಿದ್ದೆವು ಹರಿತಿದ್ದೆವು ಬಿಡ್ತಿದ್ದೆವು ಎಲ್ಲ ಕೇಸ್ ಹಾಕೊಂಡೆವು ಎಲ್ಲ ಬೋರ್ಡ್ ನಾವೇ ಒಂದೊಂದು ಇದು ಮಾಡಿದ್ದೆವು ಒಮ್ಮೆ ಗೊತ್ತಲ್ಲ ಕರಿ ಮಣ್ಣು ಮಾಡಿದ್ವಲ್ಲ ಇದ್ರ ಮಾಡಿದ್ದೇವೆ ಒಂದು ತಂತಿಲೆ ಎಲ್ಲೆಲ್ಲದಾಗ ಎಲ್ಲ ಹರಿತಿದ್ದೇವು ಮಾಡ್ತಿದ್ದೇವು ಮತ್ತೆ ಅವ್ರಿಗೆ ವಾರ್ನಿಂಗ್ ಕೊಟ್ಟಿದ್ದೇವು ಹೋಗಿ ಇಲ್ಲ ಇಲ್ಲ ಹೋದ್ ಸಲ ಇಲ್ಲ ಇಲ್ಲ ನಾವು ಮಾಡ್ಯವಲ್ಲ ಇಲ್ಲ ಹಾ ಎಸ್ ನಾವು ತೋರಿಸ್ತೇವ ನಿಮಗ ನಾವ್ ನೋಡ್ರಿ ಲಾಸ್ಟ್ ಟೈಮ್ ಮೊನ್ನೆ ಇಲ್ಲ ನಾವು ಇಲ್ಲಿ ನೋಡ್ರಿ ಎಲ್ಲಿಂದ ಮಾಡ್ಯಾವ ಅಂದ್ರ ಬಂಜಾರಾ ಕ್ರಾಸ್ ದಿಂದ ಏನ ಪೂರ್ತಿ ಇಲ್ಲಿ ಎಲ್ಲಿ ತನ ಗಾಂಧಿ ಚೌಕ್ ತನ ಏನ್ ಮಾಡಿ ಮ್ಯಾಕ್ಸಿಮಮ್ ಅದಕ್ಕೆ ಒಳ್ಳೆ ಬಂದೇವ್ ಚೇಂಜ್ ಮಾಡಿಸ್ತೀವಲ್ಲ ಬ್ಯಾನರ್ ಚೇಂಜ್ ಮಾಡಿದೇವ್ ಮಾಡ್ದವ್ರಿಗೆ ಅವ್ರಿಗೆ ಹಾ ಮಾಡ್ತೀನಿ ನಾಳೆಗೆ ಆಯ್ತು ನಾ ಏನ್ ಮಾಡ್ತೀನಿ ನಾಳೆಗೆ ನಾ ಸ್ಟೇಟ್ಮೆಂಟ್ ಏನಂದ್ರ ನೀವ್ ಹೇಳ್ದಂಗ ನಾವು ಜಿಲ್ಲಾಧಿಕಾರಿಗೆ ಮತ್ತು ಮಹಾನಗರ ಪಾಲಿಕೆಯ ಅವ್ರಿಗೆ ವಾರ್ನಿಂಗ್ ಕೊಡ್ತೇವ ಏನಂದ್ರ ಇಲ್ಲ ಮಾಡ್ತೇವ ಏನ ಇಲ್ಲಿ ಕೇಳ್ರಿ ಯಾರಿಗ ಎದುರು ಪ್ರಶ್ನೆ ಇಲ್ಲ ನೀವು ನಾವ್ ನೋಡ್ರಿ ಅದಕ್ಕೆ ಸ್ವಾಗತ ಅದ ನೀವು ಅನೇಕ ಹೋರಾಟಗಳು ಮಾಡಿಲ್ಲ ಅಂತ ಕರೆಕ್ಟ್ ನೀವು ಮಾಡಿರಿ ಆದ್ರೆ ಕಾನೂನು ಚೌಕಟ್ಟು ಒಳಗಡೆ ಮಾಡಿರಿ ಹಂಗೆ ಮಾಡ್ರಿ ಈಗ ನೀವ್ ಇವತ್ತು ಈ ಘೋಷಣೆ ಮಾಡ್ಬಿಡ್ರಿ ಈಗ ನಾವ್ ನಿಮ್ಗೆ ಹೇಳಿದ್ರೆ ಪಾರ್ಟಿ ಪ್ರೈವೇಟ್ ಆಗ್ಲಿ ಮಲಬಾರ್ ಗೋಲ್ಡ್ ಆಗ್ಲಿ ತನಿಷ್ಕಾ ಆಗ್ಲಿ ಎಲ್ಲ ಇಂಗ್ಲಿಷ್ ಬೋರ್ಡ್ ಅದ ನೀವು ಎಚ್ಚರಿಕೆ ಕೊಡ್ತೀರಿ ಇವತ್ ನೋಡ್ರಿ ಮಾಧ್ಯಮದ ನೀವು ಎಲ್ಲಾ ನಿಮ್ಮ ಮಾಧ್ಯಮ ಮುಖಾಂತರ ಇವ್ರು ನೀವೇನ್ ಹೇಳಾಕತ್ತಿ ನನಗೆ ಅರ್ಥ ಆಯ್ತು ಯಾಕಂದ್ರ ಪ್ರಭಾವಿ ರಾಜಕಾರಣಿಗಳ ಏನು ಆ ನಗರದಲ್ಲಿ ಏನದ ಅವೆಲ್ಲ ಯಾರೇ ಇರ್ಲಿ ಅವ್ರು ಏನ್ ನಮ್ದು ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರ ಯಾವುದೇ ಬಗ್ಗುದು ಅಂಜುದು ಯಾರ ರಾಜಕಾರಣಿಗಳಾಗ್ಲಿ ಯಾವನೇ ಎಷ್ಟೇ ದೊಡ್ಡ ವ್ಯಕ್ತಿ ಇರ್ಲಿ ನಮಗ ಬೇಕಾದವ್ರು ಇರ್ಲಿ ಹೊರಗಿನವ್ರು ಇರ್ಲಿ ಆದ್ರೆ ಏನದ ಕನ್ನಡ ಅಭಿಮಾನ ಇಟ್ಕೋಬೇಕು ಕನ್ನಡ ಅಭಿಮಾನದ ಏನು ಯಾವುದೇ ಬಿಸ್ನೆಸ್ ಮಾಡ್ಬೇಕಾದ್ರೂ ಕೈ ಯಾಕಂದ್ರೆ ಇಲ್ಲಿ ಜನ ಕನ್ನಡಿಗರಿಲ್ಲಿ ಯಾರು ಫಾರಿನರ್ಸ್ ಬರುದಿಲ್ಲ ಇಲ್ಲಿ ಏನು ಇಲ್ಲಿ ಕಸ್ಟಮರ್ಸ್ ಎಲ್ಲ ಕನ್ನಡಿಗರೇ ಏನು ಇಲ್ಲಿ ಯಾರು ಬಂದೇನು ಫಾರಿನರ್ಸ್ ಅಲ್ಲಿ ಹೋಗಿ ಏನೋ ತಿನ್ನುದಿಲ್ಲ ಯಾವ ಇದು ನೋಡುದಿಲ್ಲ ಅದಕ್ಕಾಗಿ ಏನದ ನಮ್ದು ಕೂಡ ಇವತ್ತು ಆ ಯಾರ್ಯಾರು ಎಷ್ಟೇ ಪ್ರಭಾವಿಗಳು ಇರಲಿ ಅವರು ಅವರಿಗೂ ಕೂಡ ತಮ್ಮ ಮುಖಾಂತರ ಎಚ್ಚರಿಕೆ ನೀಡ್ತೀನಿ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಹಾನಗರ ಪಾಲಿಕೆ ಆಯುಕ್ತರಿಗೂ ಕೂಡ ಏನು ಸರ್ಕಾರದ ಏನು ಒಂದು ಸುಗ್ರೀವಾಜ್ಞೆ ಆಗಿದೆ 60% ಆ ನಾಮಫಲಕದಲ್ಲಿ ಕಡ್ಡಾಯವಾಗಿ ಇರಬೇಕು ಅವರಿಗೆ ಒಂದು ವಾರದ ಗಡುವು ಕೊಟ್ಟು ನೋಟಿಸ್ ನೀಡಬೇಕು ಇಲ್ಲದಿದ್ದರೆ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಆ ಎಲ್ಲೆಲ್ಲಿ ನಾಮಫಲಕಗಳು ಕನ್ನಡದ ಕಡ್ಡಾಯವಾಗಿ ಇಲ್ಲ ಅಲ್ಲಿ ಹೋಗಿ ನಾವು ಯಾವ ರೀತಿ ನಮ್ಮ ಹೋರಾಟದಿಂದ ಮುಖಾಂತರ ತೆಗಿಬೇಕು ನಾವು ತೆಗೆಸ್ತೇವೆ ಹೋರಾಟ ಮಾಡಿ ಬಂದ್ ಮಾಡಿ ಈಗ ನಿಮ್ಮ ಇವರಿಗೆ ರಾಜ್ಯಾಧ್ಯಕ್ಷರಿಗೆ ನಾರಾಯಣಗೌಡರಿಗೆ ಕೃಷ್ಣೇ ಕುರಿತಾಗಿ ಯಾವಾಗ ಮಾತಾಡ್ತಾರ ಅದನ್ನ ಹೇಳಿ ಅದು ಸಂದರ್ಭ ಏನ್ ಸಮಸ್ಯೆ ಬಂದಾಗ ಮಾಡ್ಯಾವ ಏನದ ಸಮಸ್ಯೆ ನಾವು ಅದೇನ್ ಅದಕ್ಕೆ ಎತ್ತರಗ ಆಂಧ್ರದವ್ರ ತಕರಾರು ಮಾಡಿದಾಗ ಏನ್ರಿ ಆಂಧ್ರದವ್ರು ಬಿಜಾಪುರ ಒಳಗೆ ಮಾಡಿದ್ರ ಅಷ್ಟಲ್ಲ ಅವ್ರು ಬೆಂಗಳೂರು ಒಳಗೆ ಕೂತ್ ಮಾಡ್ತಾರ
ಈಗ ನೋಡಿ ನಮ್ದು ಹೋರಾಟ ಏನದ ಯಾವಾಗಲೂ ರೈತರ ಪರವಾಗಿನೂ ಐತಿ ಏನ ಇಲ್ಲ ಅದನ್ನು ರೈತರ ಪರವಾಗಿ ಐತಿ. ನಾವ್ ಎಲ್ಲೆಲ್ಲಿ ರೈತರು ಹೋರಾಟ ಮಾಡ್ತಿದ್ದ ಅವ್ರಿಗೂ ಕೂಡ ನಾವು ಬೆಂಬಲ ನೀಡಿಯೋ ಈಗ ಏನಾಗ್ಬಿಟ್ಟಂದ್ರ ಈಗ ಯತ್ನಾಳ್ ದಿನ ಒಂದ್ ಹೇಳಿಲ್ಲ. ಈ ಯಾವ ಹೋರಾಟಗಾರ ಏನ್ರೆ ಸಂಘಟನೆದವ್ರಾಗ್ಲಿ, ರೈತ ಸಂಘಟನೆದವ್ರಾಗ್ಲಿ, ಯಾವುದೇ ಒಂದು ಕನ್ನಡ ಪರ ಸಂಘಟನೆಗಳು ಆಗ್ಲಿ, ವಿದ್ಯಾರ್ಥಿ ಸಂಘಟನೆಗಳು ಒಬ್ರಿಗೆ ಏನ್ರೆ ಒಳ್ಳೇದ್ ಮಾಡ್ಯಾರ ಬೆಂಬಲ ಕೊಟ್ರ ನಾವು ಹೇಳ್ರಿ ಇಲ್ರಿ ಬಂದು ಯಾವ ವೇದಿಕೆಗೆ ಬಂದು ಯಾವ ವಿದ್ಯಾರ್ಥಿಗಳ ಸಂಘಟನೆಗೆ ಬಂದು ಬೆಂಬಲ ಕೊಟ್ಟ ಯತ್ನಾಳ ಮತ್ತ ಇಲ್ಲ ಒಂದು ಇಲ್ಲಿ ಇಲ್ಲ ಅವ್ರಿಗೆ ಏನ್ ನೈತಿಕತೆ ಏನದ ನಾ ಕೇಳ್ತೀನಿ. ಅಲ್ರಿ ಬಿಜಾಪುರಕ್ಕ ಮೆಡಿಕಲ್ ಕಾಲೇಜ್ ಬೇಕಂತ ಹೇಳಿ ಒಂದು ತಿಂಗಳಗಟ್ಲೆ ಜನ ಇಲ್ಲಿ ಕೂತ್ರು ಏನ ನಾಲ್ಕು ಹೋರಾಟ ಮಾಡಿದ್ರು, ಜೈಲಿಗೆ ಹೋದ್ರು ಏನ ಅವ್ರಿಗೆ ಟೀಕೆ ಮಾಡ್ಬಿಟ್ಟು ತಿಂಗಳು ಮಾತಾಡುದು, ಅವ್ರು ಹಿಂಗ್ ಮಾಡಿದ್ರು, ಹಂಗಾಯ್ತು ಹಿಂಗಾಯ್ತು ಪೇಮೆಂಟ್ ಗಿರಾಕಿ ಅಂತ ಹೇಳುದು. ಅಲ್ಲ ಅವ್ನು ಏನಾಗ್ಬಿಟ್ಟದ ಒಂದು ಶಾಳಿ ಒಂದ್ ಶಾಳಿ ಏನಂದ್ರ ಒಂದು ಬರೇ ಯಾರು ತನ್ನ ಏನಾದ್ರು ಒಳ್ಳೇದಕ್ಕೆ ಒಂದು ಜಿಲ್ಲೆಗೆ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೇದಾಗ್ಲಿಕ್ಕೆ ಅಂತ ಹೇಳಿ ಅವ್ರೆಲ್ಲ ಹೋರಾಟ ಮಾಡೋರಿಗೆ ಬೆಂಬಲ ನೀಡಬೇಕು. ಏನ್ ಅವ್ರ ವಿರುದ್ಧ ಮಾತಾಡೋದು, ಅವ್ರು ಪೇಮೆಂಟ್ ಗಿರಾಕಿ ಅದಾರ, ಅವ್ರು ಅಲ್ಲಿ ಕೂತ ಈಗ ಇಲ್ಲ ಕೂತಾರ ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಒಂದರ ವಿಷಯಕ್ಕೆ ಎಲ್ಲರೂ ಬೆಂಬಲ ಕೊಟ್ರ ಒಳ್ಳೆ ಕೆಲ್ಸಕ್ಕವ. ಬರೇ ಕೊಂಕ್ ಮಾತಾಡುದು, ಬರೇ ಕೊಂಕ್ ಮಾತಾಡುದು, ಟಿಂಗಲ್ ಮಾತಾಡುದು, ಇದು ಬಿಟ್ಟು ಏನೂ ಇಲ್ಲ. ಬರೀ ಏನಾಗ್ಬಿಟ್ಟದ ನಿಮಗೂ ಏನದ ಎಂಟರ್ಟೈನ್ಮೆಂಟ್ ಗಿರಾಕಿ ಬೇಕಾಗ್ಯದ ಏನ ಅದೇನ್ ಇಲ್ಲ ಮೊದಲ್ ನೀವ್ ನಗ್ತೀರಿ. ಇಲ್ಲ ಅದು ಅಂತ ಐತಿ ನಿಮ್ ಬಗ್ಗೆ ಆರೋಪ ಇಲ್ಲ ಅಂದ್ರೆ ಎಂಟರ್ಟೈನ್ ಮೊದಲ್ ಅವ ಹೇಳದ್ ಕೂಡ ನೀವು ನಗ್ತಿರಿಲ್ಲ ಅಲ್ಲಿಲ್ರಿ. ನಾವ್ ನೋಡ್ಲಾಕಿತ್ತು ನೋಡ್ರಿ, ನಾವು ದೃಶ್ಯ ಮಾಧ್ಯಮ ಒಳಗ ನಾವು ಈಗ ಹೇಳ್ರಿ ನಾವು ನೋಡ್ತಿರ್ತೇವ ಯಾರ್ಯಾರು ನಗುತ್ತಾರ. ಎಂಟರ್ಟೈನ್ಮೆಂಟ್ ಗಿರಾಕಿ ಹೌದು ಅಲ್ಲವ ನಾ ಹೇಳ್ತೀನಿ. ಯಾಕಂದ್ರೆ ನೀವು ನಗುದು ನೋಡಿ ಅದಕ್ಕೆ ಹೇಳ್ತೀನ. ನೀವೆಲ್ಲ ಪಟ್ನೆ ಹೇಳ ನಕ್ ಬಿಡ್ತೀರಲ್ಲಿ ಫಸ್ಟ್ ನೀವು, ಆಮೇಲೆ ನಾವು ಉಳ್ಕಿದವ್ರ ನಗುತ್ತಾರ. ಅದು ಎಂಟರ್ಟೈನ್ಮೆಂಟ್ ಗಿರಾಕಿ ಹೌದು ಅತ್ನ ಐತಿ ಅವು ನಿಮ್ಮೆಲ್ಲ ಹೇಳಾಕತ್ತಿಲ್ಲ, ನಿಮಗ್ ಹೇಳಾಕತ್ತಿಲ್ಲ ಇಲ್ಲ ಅವ ಅಲ್ಲಲ್ಲ ಇಲ್ಲ ನಿಮಗ್ ಹೇಳುದಿಲ್ಲ ನಾವು ಇಲ್ಲ ಹೇಳಿಲ್ಲ. ಈಗ ಯತ್ನಾಳ್ ಅಂದಿದ್ ಬಾಳ ನೋವಾಗಿತ್ತು ಅಂತ ಫೀಲ್ ಮಾಡ್ಕೊಳ್ರಿ. ಒಂದ್ ಕಾಲದಲ್ಲಿ ನೀವು ಅವ್ರು ಬಾಳ ಆಗ್ತಿದ್ರಿ, ಯಾವತ್ತ ಮಾತಾಡ್ಸೋಕೆ ಮನೆಗದು ಏನು ಇಲ್ಲ ಒಳ್ಳೆತನ ಒಳ್ಳೆಯವ್ರು ನಂದು ಸ್ನೇಹಿತನ ಇದ್ದೆ ಏನ ಜಾತ್ಯತೀತ ಮನೋಭಾವ ಇತ್ತು, ಎಲ್ಲ ಅಭಿವೃದ್ಧಿ ಪರ ಇದ್ದ ಏನ ಎಲ್ಲಾನು ಇಲ್ಲ. ಮನುಷ್ಯ ಏನದ ಒಳ್ಳೆ ಇಲ್ಲ ನೋ ಅಲ್ಲ, ಯಾವ ಮನುಷ್ಯ ಏನದ ಟ್ರ್ಯಾಕ್ ಬಿಡ್ತಾನಲ್ಲ ಈಗ ಹೋಗಿ ಅಂತ ಟ್ರ್ಯಾಕ್ ಬೇಡ ಹುಚ್ಚಿನ ಕೂಡ ನಾವು ಹೋದ್ರೆ ನಮಗೂ ಕಲ್ಲು ಹೊಡಿತಾರ ಮಂದಿ. ನನಗಾಗಿ ಏನಂದ್ರ ಹಂಗಲ್ಲ ಯಾಕೆ ಹೇಳಾಕತ್ತೀನಿ ಅಂದ್ರ ಈ ಕೆಲವೊಬ್ರು ಬೈದು ನೋಡಿ ಇವನಿಗೆ ಬಿಜಾಪುರ್ನಾಗ ಅವ ಏನಂತ ಶಬ್ದ ನನಗ ಅವ್ರು ಅಂದಿದ್ ಹೇಳತ್ತೀನಿ ಮಗ ನನಗ್ ಹಂಗ ಅಂದ್ಕೊಳ್ಳಿ ಏನಾಗ್ತದ ನಗರ ಶಾಸಕ ಬಿಜಾಪುರ ಹೆಸರು ಬರೋಣ ಸ್ವಲ್ಪ ಇದು ಆಗ್ತದೆ. ಈ ನನಗ ಯಾಕೆ ಹೇಳಾಕತ್ತೀನಿ ಅಂದ್ರ ಕಳ್ಕಳಿ, ಯಾಕಂದ್ರೆ ನಗರ ಶಾಸಕರೇ ಅವ ಬಿಜೆಪಿ ಅದು ಬೇರೆ ಇದು ಇರ್ಲಿ, ವ್ಯತ್ಯಾಸಗಳು ಬೇರೆ ಇರ್ಲಿ, ಬಿಜಾಪುರ ನಗರ ಶಾಸಕ ಬರಪ್ಪ ಇಲ್ಲಿ ಸರ್ ಹೊರಗೆ. ಅದಕ್ಕೆ ನಾವ್ ಹೇಳುದು ನೀ ಸ್ವಲ್ಪ ಸುಧಾರಿಸ್ಕೊರಪ್ಪ, ನಮ್ಮ ಮರ್ಯಾದೆ ಕಡಿಬೇಡ ಬಿಜಾಪುರ್ದು. ಇಲ್ಲ ಅವ್ನ್ ಹೇಳ್ಬೇಕಲ್ಲ, ಸಂಘಟನೆ ಬಗ್ಗೆ ಹೇಳಿದ ಬಗ್ಗೆ ಹೇಳ್ಬೇಕಲ್ಲ. ಕಡಿಬೇಡ ಅಂತ ಹೇಳಕ್ ಕರ್ದೀನಿ, ಅವ್ನ ಮರ್ಯಾದೆ ಕಡಿಬೇಡ ಅಂತ ಹೇಳಕ್ ಕರ್ದೀನಿ. ಬಿಜಾಪುರದ ಮರ್ಯಾದೆ ಕಡಿಬೇಡಪ್ಪ ಅಂತ ಹೇಳಿ ಕರ್ದೀನಿ. ಅವ್ನಿಗೆ ಗುರ್ತಾಗ್ಲಿ ನಿಮ್ ಮುಖಾಂತರ ಅಂತ ಹೇಳಿ ಕರ್ದೀನಿ. ನಿಮ್ ಮುಖಾಂತರ ಮಾಡ್ತೇವೆ ನೀವ್ ನೋಡಕ ನಿಮ್ಗೆ ಕರಿತೇವೆ ಹೋರಾಟಕ್ಕಲ್ಲಿ. ನಾಮ್ ಫಲಕ್ ಹೋರಾಟಕ್ಕ ಎಲ್ಲರಿಗೂ ಕರೆಸ್ಕೊಂಡ್ ಮಾಡ್ತೀನಿ. ನೀವ್ ಎಲ್ಲಿ ನೋಡ್ರಿ ಮತ್ತೊಮ್ಮೆ ಬಂಜಾರ ಕ್ರಾಸ್ ಇಂದ ಗಾಂಧಿ ಚೌಕ್, ಬಂಜಾರ ಕ್ರಾಸ್ ಇಂದ ಗಾಂಧಿ ಚೌಕ್ ಏನ ಮಲಬಾರ್ ಗೋಲ್ಡ್ ಹೊಸ ನೀ ಯಾವ್ದು ಲಿಸ್ಟ್ ಕೊಟ್ಟಿರ್ಬೇಕಾರ, ನೀವು ಲಿಸ್ಟ್ ಕೊಡ್ರಿ.